Hello everyone, welcome to Archana Abhyasa. Today I am doing your last chapter, second last chapter, light reflection refraction ಅಲ್ವಾ. ಇನ್ನು ಎಕ್ಸಾಮ್ ಒಂದು 11 days 10 days ಇರ್ಬೋದಾ. ಇನ್ನೂ ಈ ಚಾಪ್ಟರ್ ಅರ್ಥ ಆಗದಿರೋರು ಎಷ್ಟೋ ಜನ ಇದ್ದೀರಾ ಅಲ್ವಾ. ಸೊ ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಸ್ವಲ್ಪ ಟೈಮ್ ಇದ್ದರೆ, ಸ್ವಲ್ಪ ಅಂದರೆ ಒಂದು 40 minutes ನಿಮ್ಮಲ್ಲಿದ್ದರೆ ಫುಲ್ ವಿಡಿಯೋ ನೋಡಿಬಿಡಿ. ಆಮೇಲೆ ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ನ ಓದೋಕ್ಕೂ ಹೋಗಬೇಡಿ, ಬರೀ ಕೇಳಿಸ್ಕೊಳ್ಳಿ, ಸಾಧ್ಯವಾದರೆ ಬರ್ಕೊಳ್ಳಿ, ಆಮೇಲೆ ಹೆಂಗೆ ಬರೆಯಲ್ಲ ನಾನು ಹೇಳ್ತೀನಿ. ದಿಸ್ ಚಾಪ್ಟರ್ ಇಸ್ ಫಾರ್ 8 marks, 8 marks ಚಾಪ್ಟರ್ ಇದು. ಅವಾಯ್ಡ್ ಮಾಡಿದ್ರೆ ಆ 8 marks ಹೋಗುತ್ತೆ. 8 marks 1% ಮೇಲೆ ಮಾರ್ಕ್ಸ್ ಇಲ್ಲೇ ಇದೆ. 6 marks 1% ಅಂದ್ಕೊಂಡ್ರು 2 marks ಎಕ್ಸ್ಟ್ರಾನೇ ಇದೆ. For me that 1% is important, 1 marks is important, 1 concept is important, whole science is important. That's why I took this challenge, 13 days 13 chapter challenge, and I am here with your physics second last chapter, andre 7th chapter. This is 7th day, March 7th. So light reflection and refraction. Without delaying, I will start this chapter. See, ಒಂದು ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡೋಣ ಚಾಪ್ಟರ್ನ. ಆ ಎಕ್ಸಾಂಪಲ್ ಏನು ಅಂದರೆ, ಇವಾಗ ಕತ್ಲೆ ರೂಮ್ ಇದೆ, ಫುಲ್ ಡಾರ್ಕ್ ರೂಮ್. ಏನಾರ ಕಾಣಿಸುತ್ತಾ? ಏನೂ ಕಾಣಿಸಲ್ಲ, ಅಫ್ಕೋರ್ಸ್ ಅಲ್ವಾ. ಅದೇ ರೂಮ್ಗೆ ಏನು ಮಾಡ್ತೀನಿ ನಾನು, ಲೈಟ್ ತಂದು ಸೆಟ್ ಮಾಡಿಬಿಡ್ತೀನಿ. ಲೈಟ್ ಆನ್ ಮಾಡಿದ ತಕ್ಷಣ ಎಲ್ಲ ಕಾಣಿಸುತ್ತೆ ಅಲ್ವಾ. ಸಿಂಪಲ್. ವಿ ಆರ್ ಅನೇಬಲ್ ಟು ಸಿ ಎನಿಥಿಂಗ್ ಇನ್ ಎ ಡಾರ್ಕ್ ರೂಮ್. ಆನ್ ಲೈಟ್ನಿಂಗ್ ಆಫ್ ದ ರೂಮ್ ಥಿಂಗ್ಸ್ ಬಿಕಮ್ ವಿಸಿಬಲ್. ಸಿ, ಲೈಟ್ ಎಷ್ಟು ಇಂಪಾರ್ಟೆಂಟು ಡೈಲಿ ಲೈಫಲ್ಲಿ. ಏನು ನೋಡೋಕ್ಕಾಗಲ್ಲ, ಏನಂದರೆ ನೋಡೋಕ್ಕಾಗಲ್ಲ ಅಲ್ವಾ. ಅದೇ ಆ ಲೈಟ್ ಹಾಕ್ಬಿಟ್ರೆ ಎಲ್ಲ ಕಾಣಿಸುತ್ತೆ. ಹಾಗೇ ನೀವು ಓದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆ ಓದು ಈಸ್ ಈಕ್ವಲ್ ಟು ಲೈಟ್ ಹಿಯರ್. ದ ಡಾರ್ಕ್ ರೂಮ್ ಈಸ್ ಯು. ಓದಿದ್ರೆ ಆ ಡಾರ್ಕ್ ರೂಮಲ್ಲಿ ಲೈಟ್ ಹಾಕ್ದಂಗೆ ಎಲ್ಲ ಕಾಣಿಸುತ್ತೆ, ಮಾರ್ಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಚಾನಲ್ಗೆ ಯಾರ್ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ, ಯು ಆರ್ ಆಲ್ ಒನ್ಸ್ ಎ ಟಾಪರ್. ಒನ್ ಟೈಮಲ್ಲಿ ನೀವೆಲ್ಲ ಟಾಪರ್ಸ್. ಸರ್ ಇಲ್ಲ ಸರ್, ನಾವು ಅವಾಗಿಂದನೂ ಬ್ಯಾಕ್ ಬೆಂಚಸ್. ಓಕೆ, ಒನ್ ಟೈಮಲ್ಲಿ ನೀವು ಟಾಪರ್ಸ್. ಇವನ್ LKG ಟಾಪರ್ ಇಲ್ವಾ, ABCD ಕಲ್ತಿರ್ಲಿಲ್ವಾ? ಸೊ ಆ LKG ಇನ್ಸ್ಪಿರೇಷನ್ ತೊಗೊಳ್ಳಿ, ಬನ್ನಿ ಮತ್ತೆ 10th ಟಾಪರ್, SSLC ಟಾಪರ್ ಬನ್ನಿ. ಏನೂ ಇಲ್ಲ, ಆವಾಗಲೇ ಹೇಳಿಲ್ಲ, ಅರ್ಧ kg ಇಲ್ಲ ನಿಮ್ಮ ಬುಕ್ ಓದಕ್ಕೆ ಕೂತ್ಕೊಂಡ್ರೆ. ಸೊ if you are not studying, you will not get result. You will not get any results. If you are studying hard, you will get a nice results. ಪೇರೆಂಟ್ಸ್ ಅಪ್ಲೋಡ್ ಸಿಗುತ್ತೆ, ನೇಬರರ್ಸ್ ಅಪ್ಲೋಡ್ ಸಿಗುತ್ತೆ, ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು, ಎಷ್ಟು ಪರ್ಸೆಂಟೇಜ್ ಅಂತ ಮುಜುಗರ ಇಲ್ಲದೆ ಹೇಳ್ಕೊಬೋದು. ಅದಕ್ಕೋಸ್ಕರ ಓದ್ರಿ. ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್, as I discussed earlier, we are unable to see anything in a dark room, and on lightning of the room things become visible ಅಲ್ವಾ. ಲೈಟ್ ಹಾಕಿದ ತಕ್ಷಣ ಎಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೇ ರಿಫ್ಲೆಕ್ಷನ್ ಅಂದರೆ ಏನು? ಫಸ್ಟ್ ಇವಾಗ ಲೈಟ್, ಸನ್ಲೈಟ್ ಗೊತ್ತು ತಾನೆ. ರಿಫ್ಲೆಕ್ಷನ್ ಆಗೋದು ನೋಡಿದಿರೋ ಎಲ್ಲೋ ಗೊತ್ತಿಲ್ಲ. ಎನಿ ಪಾಲಿಶ್ ಸರ್ಫೇಸ್ ವಿಲ್ ಆ್ಯಕ್ಟ್ ಆಸ್ ಎ ಮಿರರ್ ಅಲ್ವಾ. ಯಾವುದೇ ಪಾಲಿಶ್ ಸರ್ಫೇಸ್, ಇವಾಗ ನಿಮ್ಮದು ಟೇಲ್ಸ್ ಆಗಿರ್ಬೋದು, ನಿಮ್ಮ ಗೋಡೆ ಆಗಿರ್ಬೋದು, ಇಲ್ಲ ಮಿರರ್ ಆಗಿರ್ಬೋದು, ಎಲ್ಲ ಏನು ಮಿರರ್ ಥರ. ಸೊ ಬೌನ್ಸಿಂಗ್ ಬ್ಯಾಕ್ ಆಫ್ ಎನ್ ಲೈಟ್ ಅಂದರೆ, ಇವಾಗ ನೋಡಿ ಇಲ್ಲಿ ಇದೊಂದು ಲೈಟ್ ರೇ ಬರ್ತಾ ಇದೆ, ಇದೊಂದು ಆಬ್ಜೆಕ್ಟ್ ಹಿಟ್ ಮಾಡಿದ ತಕ್ಷಣ ಬೌನ್ಸ್ ಆಗುತ್ತೆ. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ. ಬೌನ್ಸಿಂಗ್ ಬ್ಯಾಕ್ ಆಫ್ ಎನ್ ಲೈಟ್ ವೆನ್ ಸ್ಟ್ರೈಕ್ಸ್ ಎನಿ ಸರ್ಫೇಸ್ ಇಸ್ ಕಾಲ್ಡ್ ವಾಟ್? ರಿಫ್ಲೆಕ್ಷನ್ ಆಫ್ ಎ ಲೈಟ್. ಲೈಟ್ ರೇ ಯಾವುದನ್ನ ಸರ್ಫೇಸ್ಗೆ ಹಿಟ್ ಮಾಡಿದ್ರೆ ಇದು ಮತ್ತೆ ಬೌನ್ಸ್ ಬ್ಯಾಕ್ ಆಗೋಗುತ್ತೆ. ಇವಾಗ ಬಾಲ್ ಹಾಕಿದ್ರೆ ಬೌನ್ಸ್ ಬ್ಯಾಕ್ ಆಗಿ ಬರುತ್ತಾನೆ, ಅದೇ ಸೇಮ್ ಪ್ರೋಸೆಸ್. ಅದನ್ನೇನಂತೀವಿ? ರಿಫ್ಲೆಕ್ಷನ್ ಅಂತೀವಿ. ಗೊತ್ತಾಯ್ತಾ? ದಿಸ್ ಈಸ್ ಅಬೌಟ್ ಲೈಟ್ ರಿಫ್ಲೆಕ್ಷನ್. So what are the laws of reflections are there? There are some laws of reflections are there which you have studied already in 8th standard. 8th standard ಅಲ್ಲಿ ಓದ್ಕೊ ಬಂದಿರ್ತೀರ, ಮರ್ತೋಗಿರ್ತೀರ. ನಾನು ಜ್ಞಾಪಿಸೋಕ್ಕೆ ನಾನಿರೋದು. ಏನು ಹೇಳುತ್ತಂದರೆ, ಆವಾಗಲೇ ಹೇಳಿದೆ, ಇನ್ಸಿಡೆಂಟ್ ರೇ ಆಫ್ಟರ್ ಹಿಟ್ಟಿಂಗ್ ದ ಸರ್ಫೇಸ್ ಇಟ್ ವಿಲ್ ಕನೆಕ್ಟ್ ಮಾಡಿ ಇಲ್ಲಿ. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂತ ಅಲ್ವಾ. ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ is equal to angle of reflection. Angle of incidence is equal to angle of reflection. See, always angle of ಯಾವ ಆ್ಯಂಗಲಿಂದ ಇನ್ಸಿಡೆಂಟ್ ಆಗುತ್ತೋ ಅದೇ ಆ್ಯಂಗಲಿಂದ ರಿಫ್ಲೆಕ್ಟ್ ಆಗುತ್ತೆ. ದಿಸ್ ಈಸ್ ಅಬೌಟ್
ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ನೆಕ್ಸ್ಟ್ ಒನ್ ಇನ್ಸಿಡೆಂಟ್ ರೇ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್. ಇದಕ್ಕೊಂದು ನಾರ್ಮಲ್ ಡ್ರಾ ಮಾಡ್ತೀವಿ ಅಂದರೆ 90 ಡಿಗ್ರಿ ಇನ್ಸಿಡೆಂಟ್ ರೇಗೂ ಇರಬೇಕು, 90 ಡಿಗ್ರಿ ರಿಫ್ಲೆಕ್ಟೆಡ್ ರೇಡು. ದೇ ಆರ್ ಆಲ್ ಲೈ ಇನ್ ದಿ ಸೇಮ್ ಪ್ಲೇನ್, ಒಂದೇ ಪ್ಲೇನ್. ಸಿ ಪೇಪರ್ ತೊಗೊಂಡಿರ್ತಾನೆ ನಾನು ಈ ಪೇಪರಲ್ಲೇ ಮೂರೂ ಬರ್ತಿದ್ದಂತಾನೆ. ದಿಸ್ ಈಸ್ ಅ 2 ಡೈಮೆನ್ಷನಲ್ ಪ್ಲೇನ್. ದೇ ಆಲ್ ಲೈ ಇನ್ ದಿ ವಾಟ್ ಸೇಮ್ ಪ್ಲೇನ್. ದಿಸ್ ಅಬೌಟ್ ವಾಟ್ ಲಾಸ್ ಆಫ್ ರಿಫ್ಲೆಕ್ಷನ್. ಕಷ್ಟ ಇದೆಯಾ? ವಿಲ್ ಗೆಟ್ ದಿಸ್ ಕ್ವಶನ್. ಗೊತ್ತಿದೆ ತಾನೆ, ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ಸಾಲ್ವ್ ಮಾಡಿದೆ ನನಗೆ. 4 ಮಾಡಲ್ ಕ್ವಶನ್ ಆಲ್ರೆಡಿ ಸಾಲ್ವ್ಡ್ ಇನ್ ಮೈ ಯೂಟ್ಯೂಬ್ ಚಾನಲ್. ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಎಕ್ಸ್ಪ್ಲೋರ್ ದಟ್ ಒನ್. 30 ಮಿನಿಟ್ಸ್ ಸಾಕು ಒಂದೊಂದು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ. ಅದನ್ನು ನೋಡ್ಕೊಳ್ಳೋಕೆ ನಿಮ್ಗೊಂದು 15 ಮಿನಿಟ್ಸ್ ಸಾಕು. ಫಾಸ್ಟಲ್ಲಿ ಇಡಿ, ಪರವಾಗಿಲ್ಲ. ಆನ್ಸರ್ಸ್ ನೋಡ್ಕೊಂಡು ಹೋಗಿ, ಎಕ್ಸ್ಪ್ಲನೇಷನ್ ಬೇಡ. ಹಂಗೂ ಸರ್ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದರೆ ಎಕ್ಸ್ಪ್ಲನೇಷನ್ ನೋಡಿ. ಸಿಯರ್ ಏನು ಲಾಸ್ ಆಫ್ ರಿಫ್ಲೆಕ್ಷನ್ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ದಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಷ್ಟೇ. ಆ್ಯಂಡ್ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ಆಲ್ ಲೈ ಇನ್ ದಿ ಸೇಮ್ ಪ್ಲೇನ್. ಆ್ಯಂಡ್ ನೆಕ್ಸ್ಟ್ ಶೈನಿಂಗ್ ಸ್ಪೂನ್. ಏನು ಸ್ಪೆರಿಕಲ್ ಮಿರರ್ ಡಿಸ್ಕಸ್ ಮಾಡ್ತೀನಿ ನಾನು ಇವಾಗ. ಸ್ಪೆರಿಕಲ್ ಮಿರರ್ಸ್, 1 ಮಿನಿಟ್. ಸ್ಪೆರಿಕಲ್ ಮಿರರ್ಸ್ ಅಂದರೆ ದ ಮಿರರ್ಸ್ ವಿಚ್ ಸರ್ಫೇಸ್ ಆರ್ ಇನ್ ಸ್ಪೆರಿಕಲ್, ಅದನ್ನೇನಂತೀವಿ ಸ್ಪೆರಿಕಲ್ ಮಿರರ್ಸ್. ಇದನ್ನೇ ದ ಮಿರರ್ಸ್ ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆರ್ ಸ್ಪೆರಿಕಲ್. ಸ್ಪೆರಿಕಲ್ ಅಂದರೆ ಗೊತ್ತು ತಾನೆ, ರೌಂಡ್ ಆಗಿರೋದು, ಸ್ಪಿಯರ್ ಇರೋದು, ಇದನ್ನೆಲ್ಲ ಏನಂತೀವಿ ಸ್ಪೆರಿಕಲ್ ಮಿರರ್ಸ್. ಸ್ಪೆರಿಕಲ್ ಮಿರರ್ಸ್. ಸೊ ಇದನ್ನು ಕಟ್ ಮಾಡೋಣ. ಇದು ಯಾವುದಾಯಿತು? ಕಾನ್ಕೇವ್. ಇದನ್ನು ಈ ಸೈಡ್ ತಗೊಳ್ಳೋಣ. ಇದು ಯಾವುದಾಯಿತು? ಕಾನ್ವೆಕ್ಸ್. ಅಷ್ಟೇ. ಯಾವ ಮಿರರು ರಿಫ್ಲೆಕ್ಟಿಂಗ್ ಸರ್ಫೇಸ್ ಸ್ಪೆರಿಕಲ್ ಇರುತ್ತೋ ಅದನ್ನು ಸ್ಪೆರಿಕಲ್ ಮಿರರ್ ಅಂತೀವಿ. ಅದರಲ್ಲಿ 2 ಟೈಪ್ಸ್. ಹೌ ಮೆನಿ ಟೈಪ್ಸ್? 2 ಟೈಪ್ಸ್. ಯಾವುದ್ಯಾವುದು? ಕಾನ್ಕೇವ್, ಕಾನ್ವೆಕ್ಸ್. ಕಾನ್ಕೇವ್ ಹೇಗಿರುತ್ತೆ? ಈ ಸ್ಪೆರಿಕಲ್ ಅಂದರೆ ಇದರಿಂದ ಈ ಸೈಡ್ ಕಟ್ ಮಾಡ್ಕೊಂಡಿರೋದು ಕಾನ್ಕೇವ್ ಅಲ್ವಾ? ಇದರಿಂದ ಈ ಸೈಡ್ ಇರೋದು ಕಾನ್ವೆಕ್ಸ್. ನೋಡಿ, ಕಾನ್ವೆಕ್ಸ್. ಸೊ ಯಾರೋ ಮಾರ್ಕ್ ಹಾಕಿದ್ದೀನಿ. ಏನಿದು? ಸ್ಪೆರಿಕಲ್ ಮಿರರೇ ಹೌದಲ್ವಾ? ಪಾರ್ಟ್ ಆಫ್ ಎ ಸ್ಪೆರಿಕಲ್ ಮಿರರ್ ತಾನೆ ಎರಡೂ. ಬಟ್ ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಇನ್ವರ್ಡ್ಸ್. ಅಂದರೆ ಇದ್ರ ರಿಫ್ಲೆಕ್ಟಿಂಗ್ ಸರ್ಫೇಸು ಇನ್ವರ್ಡ್ಸ್ ಇದೆ, ಒಳಗಡೆ ಇದೆ. ಇವಾಗ ಸ್ಪೂನ್ ಕನ್ಸಿಡರ್ ಮಾಡಿದ್ರೆ ತಿನ್ನೋ ಕಡೆ ಇರೋದು ಕಾನ್ಕೇವ್, ಬ್ಯಾಕ್ ಸೈಡ್ ಇರೋದು ಕಾನ್ವೆಕ್ಸ್. ಹಾಗೆ ಸಿ ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಇನ್ವರ್ಡ್ಸ್, ಇಲ್ಲಿರೋದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದನ್ನೇನಂತೀವಿ? ಕಾನ್ಕೇವ್ ಮಿರರ್. ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಔಟ್ವರ್ಡ್ಸ್. ಯಾವುದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಔಟ್ವರ್ಡ್ಸ್ ಇದೆಯೋ ಬ್ಯಾಕ್ ಸೈಡ್ ಆಫ್ ದಿ ಸ್ಪೂನ್ ಈಸ್ ಎಕ್ಸಾಂಪಲ್ ಫಾರ್ ಕಾನ್ವೆಕ್ಸ್ ಮಿರರ್. ಅಂಡರ್ಸ್ಟುಡ್? ಇಷ್ಟು ಕಷ್ಟನಾ? ಮಿರರ್ ಯಾವುದ್ರದ್ದು ಸರ್ಫೇಸಸ್ ಸ್ಪೆರಿಕಲ್ ಇರುತ್ತೋ, ರೌಂಡ್ ಆಗಿರುತ್ತೋ ಅದನ್ನು ಸ್ಪೆರಿಕಲ್ ಮಿರರ್ಸ್ ಅಂತೀವಿ. ಅದರಲ್ಲಿ 2 ಟೈಪ್ಸು. ಅದೇ ಸ್ಪೆರಿಕಲ್ ಕಟ್ ಮಾಡಿರಿ. ಯಾವುದ್ರದ್ದು ಸರ್ಫೇಸ್ ಇನ್ವರ್ಡ್ ಇರುತ್ತೋ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅದನ್ನು ಕಾನ್ಕೇವ್ ಅಂತೀವಿ. ಯಾವ್ದು ಔಟ್ವರ್ಡ್ಸ್ ಇರುತ್ತೋ, ಬಲ್ಸ್ಡ್ ಔಟ್ವರ್ಡ್ಸ್ ಅಂದರೆ ಉಬ್ಕೊಂಡಿರುತ್ತೆ ಹಿಂಗೆ, ಅದನ್ನೇನಂತೀವಿ? ಕಾನ್ವೆಕ್ಸ್ ಅಂತೀವಿ. ದೇರ್ ಆರ್ 2 ಟೈಪ್ಸ್ ಆಫ್ ಮಿರರ್ಸ್. ಸ್ಪೆರಿಕಲ್ ಮಿರರ್ಸಲ್ಲಿ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಕಾನ್ಕೇವ್ ಅಂದರೆ ಸ್ಪೆರಿಕಲ್ ಮಿರರೇ ಹೌದು, ಬಟ್ ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಇನ್ವರ್ಡ್ಸ್. ಇನ್ವರ್ಡ್ಸಲ್ಲಿರೋದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅದನ್ನೇನಂತೀವಿ? ಕಾನ್ಕೇವ್ ಮಿರರ್. ಔಟ್ವರ್ಡ್ಸಲ್ಲಿರೋದು ಏನಂತೀವಿ? ಕಾನ್ವೆಕ್ಸ್ ಮಿರರ್. ದ್ಯಾಟ್ಸ್ ಇಟ್. ನೆಕ್ಸ್ಟ್ ಟರ್ಮ್ಸ್ ರಿಲೇಟೆಡ್ ಟು ಮಿರರ್ಸ್. ಸಿ ಇದನ್ನು ಇಷ್ಟು ನೀಟಾಗಂತೂ ಹೇಳ್ಕೊಟ್ಟಿರಲ್ಲ, ಸೊ ಕೇಳಿಸ್ಕೊಳ್ಳಿ ಇಲ್ಲಿ. ಫಸ್ಟ್ ಪೋಲ್ ಅಂದರೆ ಸಿಯರ್ ಎಕ್ಸ್ಪ್ಲೈನ್ ಇನ್ ಡೀಟೇಲ್ ವೇ. ಇವಾಗ ಮಿರರ್ನ ಸ್ಪೆರಿಕಲ್ ಮಿರರ್ನ ಕಟ್ ಮಾಡಿದ್ವಿ ತಾನೆ. ದಿಸ್ ಇಸ್ ಎಕ್ಸಾಂಪಲ್ ಫಾರ್ ವಾಟ್? ಕಾನ್ಕೇವ್ ಮಿರರ್ ತಾನೆ. ದಿಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಎಕ್ಸಾಂಪಲ್ ಫಾರ್ ವಾಟ್? ಕಾನ್ಕೇವ್ ಮಿರರ್ ಅಲ್ವಾ? ಇದೇನು ರಿಫ್ಲೆಕ್ಟಿಂಗ್ ಸರ್ಫೇಸ್. ಇಟ್ ಹ್ಯಾಸ್ ಅ ಸೆಂಟರ್ ಅಲ್ವಾ? ಈ ಸೆಂಟರ್ನ ಏನಂತೀವಿ? ಪೋಲ್. ದಿ ಸೆಂಟರ್ ಆಫ್ ದಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕಾಲ್ಡ್ ಪೋಲ್. ಇಟ್ ಈಸ್ ಡಿನೋಟೆಡ್ ಬೈ ದಿ ಕ್ಯಾಪಿಟಲ್ ಲೆಟರ್ P. ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ಗೊಂದು ಸೆಂಟರ್ ಇರುತ್ತಲ್ಲ ಅದನ್ನೇನಂತೀವಿ? ಪೋಲ್ ಅಂತೀವಿ. ನೆಕ್ಸ್ಟ್ ಸೆಂಟರ್ ಆಫ್ ಕರ್ವೇಚರ್. ಹೌದಾ? ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಸಿಯರ್ ಇದು ಮಿರರ್, ಇದು ಒಂದು ಲೈನ್. ಇದು ಯಾವುದ್ರದ್ದು ಪಾರ್ಟು ಮಿರರು? ಸ್ಪೆರಿಕಲ್ ಮಿರರ್ದಲ್ವಾ? ಸಿಯರ್ ಈ ಸ್ಪೆರಿಕಲ್ ಮಿರರಿಂದ ತಾನೇ ಕಾನ್ಕೇವ್ ಕಾನ್ವೆಕ್ಸ್ ತೊಗೊಂಡಿರೋದು. ಕಾನ್ಕೇವ್ ಕನ್ಸಿಡರ್ ಮಾಡ್ತಿದ್ದೀವಿ. ಇಲ್ಲೊಂದು ಸೆಂಟರ್ ಇದೆ ಅಲ್ವಾ? ಯಾವುದೇ ಸರ್ಕಲ್ಗೂ ಒಂದು ಸೆಂಟರ್ ಇರುತ್ತಲ್ವಾ? ಸೊ ಅಲ್ಲಿಂದ ತಾನೇ ಕಟ್ ಮಾಡ್ಕೊಂಡು ತೊಗೊಂಡಿರೋದು ಈ ಮಿರರ್ನ. ಸೊ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಎ ಸ್ಪೆರಿಕಲ್ ಮಿರರ್ ಫಾರ್ಮ್ಸ್ ಎ ಪಾರ್ಟ್ ಆಫ್ ಎ, ಇಟ್ ಈಸ್ ಎ ಪಾರ್ಟ್ ಆಫ್ ಎ ಸ್ಪಿಯರ್ ಅಲ್ವಾ? ದಟ್ ಹ್ಯಾಸ್ ಎ ಸೆಂಟರ್. ದಿಸ್ ಸೆಂಟರ್ ಇಸ್ ಕಾಲ್ಡ್ ವಾಟ್? ಸೆಂಟರ್ ಆಫ್ ಕರ್ವೇಚರ್. ಅಂದರೆ ನಾವು ತೊಗೊಂಡಿರೋ ಸ್ಪೆರಿಕಲ್ ಮಿರರು ಇಟ್ ಈಸ್ ಎ ಪಾರ್ಟ್ ಆಫ್ ಎ ಹೋಲ್ ಸ್ಪೆರಿಕಲ್ ಮಿರರ್. ಸೊ ಆ ಸ್ಪೆರಿಕಲ್ಗೆ ಒಂದು ಸೆಂಟರ್ ಇರುತ್ತೆ. ದಟ್ ಸೆಂಟರ್ ಇಸ್ ಕಾಲ್ಡ್ ಸೆಂಟರ್ ಆಫ್ ಕರ್ವೇಚರ್. ಕ್ಲಿಯರ್? ಆ್ಯಂಡ್ ಈಗ ಸೆಂಟರ್ ಆಫ್ ಕರ್ವೇಚರು ಪೋಲ್ ನೋಡಿದ್ವಲ್ವಾ?
ಈ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪೋಲ್ನ ರೇಡಿಯಸ್ ಆಫ್ ಕರ್ವೇಚರ್ ಅಂತೀವಿ. ಏನಂತೀವಿ? ರೇಡಿಯಸ್ ಆಫ್ ಕರ್ವೇಚರ್. ಸಿ the radius of the sphere of which the reflecting surface of a spherical mirror forms a part is called radius of curvature, or the distance between C and P is called radius. And focal length ಅಂದರೆ ಏನು ಅಂದರೆ ಇಲ್ಲಿ ಫೋಕಸ್ ಅಂತ ಬರುತ್ತೆ. This middle, in between the midpoint of center of curvature and pole is what? Focal length. Principal focus ಏನಂತೀವಿ ಅದನ್ನು? The midpoint of center of curvature and pole is principal focus. So what is focal length ಅಂದರೆ the distance between focus and pole. ಸಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೆಂಟರ್ ಆಫ್ ಕರ್ವೇಚರ್ ಮತ್ತು ಪೋಲ್ ನಡುವೆ ಇರೋ ಡಿಸ್ಟೆನ್ಸ್ನ ವಿ ವಿಲ್ ಕಾಲ್ ಇಟ್ ಎಸ್, ಮಿಡ್ ಪಾಯಿಂಟ್ನ ಏನಂತೀವಿ? ವಿ ವಿಲ್ ಕಾಲ್ ಇಟ್ ಎಸ್ ಪ್ರಿನ್ಸಿಪಲ್ ಫೋಕಸ್. ಈ ಪ್ರಿನ್ಸಿಪಲ್ ಫೋಕಸಿಂದ ಪೋಲ್ ನಡುವೆ ಇರೋ ಡಿಸ್ಟೆನ್ಸ್ನ ಏನಂತೀವಿ? ಫೋಕಲ್ ಲೆಂತ್. ದಟ್ಸ್ ಇಟ್. ಐ ರಿಪೀಟ್ ಅಗೇನ್. The center of the reflecting surface is called pole, and it forms a center that has a center. It is a part of a sphere that has a center. That center is called center of curvature. Radius of curvature bandre, it is nothing but the distance between center of curvature and pole. And coming to the focal length, it is the distance between the focus and pole. Focus and pole. Distance between focus and pole. And principal axis andre ಏನು? We are not discussing about principal axis ಅಲ್ವಾ? ಸೊ ಈ ಲೈನ್ ಎಳೆದಿದ್ದೀವಲ್ವಾ ಇಲ್ಲಿ ಮಿರರಿಂದ ಇಲ್ಲಿಗೆ, ದಿಸ್ ಎನ್ ಇಮ್ಯಾಜಿನರಿ ಲೈನ್, ಎಲ್ಲೂ ಇರಲ್ಲ. ಇವಾಗ ನಾವು ಇಫ್ ಯು ಆರ್ ಸೀಯಿಂಗ್ ಎ ಮಿರರ್, ಯು ಆರ್ ಸೀಯಿಂಗ್ ಯುವರ್ ಇಮೇಜ್, ರೈಟ್? ವಿ ಆರ್ ನಾಟ್ ಡ್ರಾಯಿಂಗ್ ಎನಿ ಲೈನ್ ಟು ಸಿ ದಟ್ ಇಮೇಜ್ ಅಲ್ವಾ? ದಟ್ ಇಮ್ಯಾಜಿನರಿ ಲೈನ್, ಯು ಹ್ಯಾವ್ ಟು ಕನ್ಸಿಡರ್ ದಟ್ ಇಮ್ಯಾಜಿನರಿ ಲೈನ್. ದಟ್ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ವಾಟ್? ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪೋಲ್. ಅದನ್ನೇನಂತೀವಿ? ವಿ ವಿಲ್ ಕಾಲ್ ಇಟ್ ಎ ಪ್ರಿನ್ಸಿಪಲ್ ಆಕ್ಸಿಸ್. ದಟ್ಸ್ ಇಟ್. ನೆಕ್ಸ್ಟ್ ಪ್ರಿನ್ಸಿಪಲ್ ಫೋಕಸ್ ಅಂದರೆ, ಸಿ ವಾಟ್ ಹ್ಯಾಪನ್ಸ್ ಹಿಯರ್, ಲಾಟ್ ಆಫ್ ರೇಸ್ ವಿಲ್ ಪಾಸ್ ಆಸ್ ಎ ಪ್ಯಾರಲಲ್. ಆ ಪ್ಯಾರಲಲ್ ಆಗಿ ಪಾಸ್ ಆಗಿರೋ ರೇಸ್ ಏನಾಗುತ್ತೆ? ದೇ ಆಲ್ ಎಮರ್ಜ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಪ್ರಿನ್ಸಿಪಲ್ ಫೋಕಸಿಂದನೇ ಪಾಸ್ ಆಗುತ್ತೆ. ಅದು ಅಂದರೆ ಒಂದು ಪಾಯಿಂಟಿಂದ ಪಾಸ್ ಆಗುತ್ತೆ. ಆ ಪಾಯಿಂಟ್ ಏನಂತೀವಿ? ಪ್ರಿನ್ಸಿಪಲ್ ಫೋಕಸ್. ಪ್ಯಾರಲಲ್ ರೇಸ್ ಆಲ್ವೇಸ್ ಪಾಸ್ ಥ್ರೂ ಎ ಸೆಂಟರ್ ಕಾಲ್ಡ್ ಪ್ರಿನ್ಸಿಪಲ್ ಫೋಕಸ್. ದಟ್ಸ್ ಇಟ್. ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್? ದಿಸ್ ಇಸ್ ಇಂಪಾರ್ಟೆಂಟ್ ಗೈಸ್, ಪ್ಲೀಸ್ note down this one. The relationship between radius of curvature and focal length, r is equal to 2f. ಈ ರಿಲೇಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಇಟ್ ಗಿವ್ಸ್ ಎನ್ ಗುಡ್ ರಿಲೇಷನ್ಶಿಪ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಮತ್ತು ಫೋಕಲ್ ಲೆಂತು. ಸೊ ನಾಟ್ ಫೋಕಸ್, ಇಟ್ ಈಸ್ ಫೋಕಲ್ ಲೆಂತ್. ಸ್ಮಾಲ್ ಎಫ್, ಆರ್ ಇಸ್ ಈಕ್ವಲ್ ಟು 2 ಸ್ಮಾಲ್ ಎಫ್. ಆರ್ ಇಸ್ ಈಕ್ವಲ್ ಟು ವಾಟ್? 2 ಸ್ಮಾಲ್ ಎಫ್. ಸೊ ಹೆಂಗೆ ಅಂದರೆ, ವೇಟ್ ಐ ವಿಲ್ ಎಕ್ಸ್ಪ್ಲೇನ್. ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೇನು? ಸೆಂಟರ್ ಆಫ್ ಕರ್ವೇಚರ್ ಮತ್ತು ಪೋಲ್ಗಿರೋ ಡಿಸ್ಟೆನ್ಸ್ನ ಏನಂತೀವಿ? ರೇಡಿಯಸ್ ಆಫ್ ಕರ್ವೇಚರ್ ಅಲ್ವಾ? ಸೊ ಫೋಕಲ್ ಲೆಂತ್ ಅಂದ್ರೇನು? ಫೋಕಲ್ ಲೆಂತ್ ಅಂದ್ರೇನು? The distance between what? Principal focus and pole alva. Here listen here, idu pole, idu center of curvature, idenu principal focus alva. Illinda illige distance ಏನಂತೀವಿ? we will call it focal length alva. but illinda illige ಏನಂತೀವಿ? radius of curvature. so 1f is equal to half r ಅಲ್ವಾ? ಇಲ್ಲಿ ನೋಡಿ, ಇದು ಅರ್ಧ ಡಿಸ್ಟೆನ್ಸ್ ಅಲ್ವಾ ಆಲ್ಮೋಸ್ಟು. ಸೊ ಇಲ್ಲಿ ಆರ್ ಅಂದರೆ ಫುಲ್ ಡಿಸ್ಟೆನ್ಸು. 1f is equal to ಹಾಫ್ ಆರ್ ಅಂದ್ಕೊಂಡ್ರೆ ಅರ್ಧ ಆರ್ ಆಗುತ್ತೆ ಅಲ್ವಾ? ಅದೇ 2f ಅಂದರೆ 1r. ದಟ್ಸ್ ವೈ ದ ರಿಲೇಷನ್ ಈಸ್ r is equal to 2f. ಅಂದರೆ ಯಾವಾಗಲೂ ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಫೌಂಡ್ ಟು ಬಿ ಈಕ್ವಲ್ ಟು ಟ್ವೈಸ್ ಆಫ್ ಇಟ್ಸ್ ಫೋಕಲ್ ಲೆಂತ್. 2 ಫೋಕಲ್ ಲೆಂತ್ ಕವರ್ ಮಾಡಿದ್ರೆ 1 ರೇಡಿಯಸ್ ಆಫ್ ಕರ್ವೇಚರ್ ಕವರ್ ಮಾಡ್ದಂಗೆ. ದಟ್ಸ್ ಇಟ್. ದ ಡಯಾಮೀಟರ್ ಆಫ್ ದಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಎ ಮಿರರ್ ಈಸ್ ಕಾಲ್ಡ್ ಅಪರ್ಚರ್. ಈ ಡಯಾಮೀಟರ್ ಏನಂತೀವಿ? ಇದು ಎಷ್ಟು ತೊಗೊಂಡಿದ್ದೀವಿ ಅದನ್ನು ಅಪರ್ಚರ್ ಅಂತೀವಿ. ಕಮಿಂಗ್ ಟು ದಿ ಫೋಕಲ್ ಲೆಂತ್, ವಿ ನೋ ದಟ್ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್ ಈಸ್ ಕಾಲ್ಡ್ ಫೋಕಲ್ ಲೆಂತ್. ಅದೇ ಡಬಲ್ ಆದರೆ ರೇಡಿಯಸ್ ಆಫ್ ಕರ್ವೇಚರ್. ದಿ ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಆಲ್ವೇಸ್ ಫೌಂಡ್ ಟು ಬಿ ಟ್ವೈಸ್ ಆಫ್ ಇಟ್ಸ್ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಟ್ವೈಸ್ ಏನು ಅಂತ ಕ್ವಶನ್ ಬಂದರೆ ರೇಡಿಯಸ್ ಆಫ್ ಕರ್ವೇಚರ್. ನೆಕ್ಸ್ಟ್, ಇಮೇಜ್ ಫಾರ್ಮ್ ಬೈ ಸ್ಪೆರಿಕಲ್ ಮಿರರ್ಸ್. ಇಮೇಜ್ ಫಾರ್ಮ್ ಬೈ ವಾಟ್? ಸ್ಪೆರಿಕಲ್ ಮಿರರ್. ವಿ ವಿಲ್ ಡಿಸ್ಕಸ್ ಕೇಸ್ 1 and 2. ಸಿ ಪ್ಯಾರಲಲ್ ಆಗಿ ಮೂವ್ ಆದರೆ ಏನಾಗುತ್ತೆ ಅಂತ ಹೇಳಿದ್ದೆ ನಾನು? ದೇ ವಿಲ್ ಪಾಸ್ ಥ್ರೂ ವಾಟ್? ಫೋಕಸ್. ಹಿಯರ್ ಕೇಸ್ 1, ಎ ರೇ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್. ಏನಪ್ಪ ಇದು? ಮಿರರು.
ಪೋಲು ಅದೆಲ್ಲ ಗೊತ್ತಾಯ್ತು ನಮಗೆ ಅಲ್ವಾ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಇದು ಇಮ್ಯಾಜಿನರಿ ಲೈನು ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪೋಲ್ ಅಂತಲೂ ಗೊತ್ತಾಯಿತು. ಬಟ್ ವಾಟ್ ಅಬೌಟ್ ನಾವು ಇಫ್ ದ ರೇಸ್ ಆರ್ ಪಾಸಿಂಗ್ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್, ವಾಟ್ ಹ್ಯಾಪನ್ಸ್, ದೇ ವಿಲ್ ಪಾಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಎಲ್ಲಿಂದ ಪಾಸ್ ಆಗುತ್ತೆ? ಪ್ರಿನ್ಸಿಪಲ್ ಫೋಕಸ್. ದಿಸ್ ಇಸ್ ದಿ ಫಸ್ಟ್ ಕೇಸ್. ಕಷ್ಟ ಇದೆಯಾ? ಇಲ್ಲ. ಇಫ್ ದ ರೇ ಈಸ್ ಪಾಸಿಂಗ್ ಫ್ರಮ್ ಪ್ರಿನ್ಸಿಪಲ್ ಫೋಕಸ್, ಪ್ರಿನ್ಸಿಪಲ್ ಫೋಕಸಿಂದನೇ ಪಾಸ್ ಆಗ್ತಿದ್ರೆ ಏನಾಗುತ್ತೆ? ಸಿ ಇಲ್ಲೇನು ಪ್ಯಾರಲಲ್ ಆಗೋದ್ರೆ ಪ್ರಿನ್ಸಿಪಲ್ ಫೋಕಸ್ ಅಂತೆ, ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ ಇರೋದಲ್ವಾ, ಎಫ್ ಇರೋದಲ್ವಾ, ಎಫ್ ಈಸ್ ಹಿಯರ್ ರೈಟ್. ಸೊ ಇಫ್ ಇಟ್ ಈಸ್ ಪಾಸಿಂಗ್ ಫ್ರಮ್ ದಿ ಪ್ರಿನ್ಸಿಪಲ್ ಫೋಕಸ್ ಇಟ್ ವಿಲ್ ಗೋ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್. ಸಿ ರಿವರ್ಸ್ ಅಲ್ವಾ ಇದು, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಲೈನ್ ಪಾಸ್ ಆದರೆ ದೇ ವಿಲ್ ಎಮರ್ಜ್ ಪ್ರಿನ್ಸಿಪಲ್ ಫೋಕಸ್, ಆ್ಯಂಡ್ ಇಫ್ ದೇ ಆರ್ ಪಾಸಿಂಗ್ ಫ್ರಮ್ ದಿ ಪ್ರಿನ್ಸಿಪಲ್ ಫೋಕಸ್ ದೇ ವಿಲ್ ಗೋ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್. ಸೇಮ್ ರಿವರ್ಸ್, ಅದಕ್ಕೆ ಬರ್ತಿದೆ ನೋಡಿ ರಿವರ್ಸ್ ಅಂತ. A ray parallel to the principal axis, after reflection they will pass through principal focus. A ray is passing through the principal focus means after reflection they will emerge parallel to the principal axis. ಉಲ್ಟಾ, ಪ್ರಿನ್ಸಿಪಲ್ ಆಕ್ಸಿಸಿಂದ ಪ್ಯಾರಲಲ್ ಆಗಿ ಹೋದರೆ ದೇ ವಿಲ್ ಪಾಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್, ಪ್ರಿನ್ಸಿಪಲ್ ಫೋಕಸಿಂದನೇ ಹೋದರೆ ಪ್ಯಾರಲಲ್ ಆಗಿ ಹೋಗುತ್ತೆ ಅಷ್ಟೇ. ಆ್ಯಂಡ್ ವಾಟ್ ಅಬೌಟ್ ದಿಸ್ ಇಫ್ ಇಟ್ ಈಸ್ ಗೋಯಿಂಗ್ ಫ್ರಮ್ ದಿ ಪ್ರಿನ್ಸಿಪಲ್ ಪೋಲ್ಗೆ ಹೋದರೆ ಡೈರೆಕ್ಟಾಗಿ ಸೆಂಟರ್ಗೆ ಹೋದರೆ ರೇ, ಆವಾಗ ಇಟ್ ವಿಲ್ ಫಾಲೋ ಲಾಸ್ ಆಫ್ ರಿಫ್ಲೆಕ್ಷನ್, ದಟ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ದಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಆಲ್ ಲೈ ಇನ್ ದಿ ಸೇಮ್ ಪ್ಲೇನ್ ಅಷ್ಟೇ, ಫಾಲೋಸ್ ಲಾಸ್ ಆಫ್ ರಿಫ್ಲೆಕ್ಷನ್. ದೀಸ್ ಆರ್ ದಿ ಕೇಸಸ್ ಫಾರ್ ವಾಟ್ ಇಮೇಜ್ ಫಾರ್ಮ್ ಬೈ ಕಾನ್ಕೇವ್ ಮಿರರ್. ಇಷ್ಟು ನೋಡಿಕೊಂಡ್ರೆ ಸಾಕು, ಎನಫ್. ಯು ವಿಲ್ ನಾಟ್ ಗೆಟ್ ದಿಸ್ ಒನ್, ಯು ವಿಲ್ ಗೆಟ್ ರೇ ಡಯಾಗ್ರಾಮ್ಸ್, ಐ ವಿಲ್ ಎಕ್ಸ್ಪ್ಲೈನ್ ಇನ್ ಬ್ಯೂಟಿಫುಲ್ ವೇ. ಸಿ ಹಿಯರ್ ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಇದರಲ್ಲಿ ಬರುತ್ತೆ 2 ಮಾರ್ಕ್ಸ್ ಬಂದಿತ್ತು ಸ್ಟೇಟ್ ಲೆವೆಲ್ ಪ್ರಿಪೇರ್ಡ್ 2 ಅಲ್ಲಿ. ವಿ ಗಾಟ್ ಇನ್ ದಿಸ್ ಕ್ವಶನ್ ಇನ್ SLP2. 2 ಮೀನ್ಸ್ ಸ್ಟೇಟ್ ಲೆವೆಲ್ ಪ್ರಿಪೇರ್ಡ್ 2. ಸೊ ಕಾನ್ಕೇವ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಟಾರ್ಚಲ್ಲಿ, ಸರ್ಚ್ ಲೈಟಲ್ಲಿ, ವೆಹಿಕಲ್ಸ್ ಹೆಡ್ಲೈಟ್ಸ್, ಶೇವಿಂಗ್ ಮಿರರ್ಸ್. ಶೇವಿಂಗ್ ಮಿರರ್ಸಲ್ಲಿ ಯಾವ್ದು ಯೂಸ್ ಮಾಡ್ತೀವಿ? ಕಾನ್ಕೇವ್. ವೆಹಿಕಲ್ಸ್ ಹೆಡ್ಲೈಟಲ್ಲಿ ಯೂಸ್ ಮಾಡ್ತೀವಿ ಕಾನ್ಕೇವ್. ಟಾರ್ಚಲ್ಲಿ ಯೂಸ್ ಮಾಡ್ತೀವಿ ಕಾನ್ಕೇವ್. ಸರ್ಚ್ ಲೈಟ್ ನೋಡಿದ್ದೀರಾ? RRR ಮೂವಿ ನೋಡಿದ್ದೀರಾ? NTRನ ಹುಡ್ಕಕ್ಕೆ ಒಂದು ಸರ್ಚ್ ಲೈಟ್ ಓಡ್ತಾ ಇರುತ್ತಲ್ವ, ಹಿಂದೆ ಮುಂದೆ, ಅದು ಯಾವುದು? ಕಾನ್ಕೇವ್ ಮಿರರ್. ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್ ಬಂದರೆ ಸೆಕ್ಯೂರಿಟಿ ಕ್ಯಾಮ್ರಾಸ್. ನಿಮ್ಮ ಕ್ಲಾಸ್ಗಳಲ್ಲಿರುವ CCTVಯಲ್ಲಿ ಯಾವ ಮಿರರ್ ಯೂಸ್ ಆಗಿದೆ ಒಳಗಡೆ ಅಂದರೆ ಕಾನ್ವೆಕ್ಸ್. ವಾಟ್ ಅಬೌಟ್ ರಿಯರ್ ವ್ಯೂ ಮಿರರ್ಸ್ ಅಂದರೆ ಹಿಂದ್ಗಡೆ ಯಾವ ವೆಹಿಕಲ್ಸ್ ಬರ್ತಿದೆ ಅಂತ ಬೈಕಲ್ಲಿ ಹೋಗ್ಬೇಕಾದ್ರೆ ನೋಡ್ತೀರಾ, ಕಾರಲ್ಲಿ ಹೋಗ್ಬೇಕಾದ್ರೆ ನೋಡ್ತೀರಾ ತಾನೇ, ಅದು ಯಾವುದು? ಕಾನ್ವೆಕ್ಸ್. ಕಾಂಪೊನೆಂಟ್ಸ್ ಇನ್ ಕ್ಯಾಮ್ರಾ, ಸ್ಟ್ರೀಟ್ ಲೈಟ್ಸಲ್ಲಿ ಯಾವುದು ಯೂಸ್ ಮಾಡ್ತಾರೆ? ಕಾನ್ವೆಕ್ಸ್. ಆ್ಯಂಡ್ ನೆಕ್ಸ್ಟ್ ಒಂದು ಕ್ವಶನ್ ದಟ್ ಈಸ್ ಏನಂದರೆ ಇದೊಂದು ಎಕ್ಸೆಪ್ಷನ್ ಕ್ವಶನ್ ಥರ. ಇಷ್ಟು ದಿನ ನಿಮಗೆ ಬರ್ತಿದ್ದು ರೇ ಡಯಾಗ್ರಾಮ್ಸ್ ರಿಲೇಟೆಡ್ ಟು ಕಾನ್ವೆಕ್ಸ್ ಮಿರರ್, ಕಾನ್ವೆಕ್ಸ್ ಲೆನ್ಸ್. ಬಟ್ ಒಂದೇ ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಈ ಕೇಸ್ ಕೊಟ್ಟಿದ್ದಾನೆ ಮಿರರ್ ರಿಲೇಟೆಡ್. ಸೊ ಅದಕ್ಕೆ ಐ ಕೇಮ್ ವಿತ್ ದಿಸ್ ಲೈಟ್ ರಿಫ್ಲೆಕ್ಷನ್ ಚಾಪ್ಟರ್. ನಿಮ್ಮ 4 ಮಾರ್ಕ್ಸ್ ನನಗೆ ಇಂಪಾರ್ಟೆಂಟ್ ಅಲ್ವಾ, ದಟ್ಸ್ ವೈ. ಕೇಸ್ ಏನೂ ಇಲ್ಲ ನೋಡಿ. ವಿ ಆಲ್ರೆಡಿ ನೋ ವಾಟ್ ಈಸ್ ದಿಸ್ ಪ್ರಿನ್ಸಿಪಲ್ ಪೋಲ್, ಇದು ಫೋಕಸ್, ಇದು ಸೆಂಟರ್ ಆಫ್ ಕರ್ವೇಚರ್. ಸೊ ಆಬ್ಜೆಕ್ಟ್ನ ಎಲ್ಲಿಟ್ಟಿದ್ವಿ? ಕೇಸ್ ನೋಡಿ. ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಅಟ್ ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್, ಸೆಂಟರ್ ಆಫ್ ಕರ್ವೇಚರಿಂದ ದೂರ ಆಬ್ಜೆಕ್ಟ್ನ ಇಟ್ಟರೆ ಇಮೇಜ್ ಎಲ್ಲಿ ಬರುತ್ತೆ ಅಂತ ಬರಿಬೇಕಲ್ವಾ. ಫಸ್ಟ್ ಏನು ಮಾಡ್ತೀರಾ ಅಂದರೆ ಒಂದು ಲೈನ್ ಏನು ಮಾಡುತ್ತೆ? ಪ್ಯಾರಲಲ್ ಆಗಿ ಮೂವ್ ಆಗುತ್ತೆ. ಇನ್ನೊಂದೇನು? ಸೆಂಟರ್ ಆಫ್ ಕರ್ವೇಚರಿಂದ ಅಲ್ವಾ, ಅದಕ್ಕೆ ಒಂದನ್ನು ಪ್ಯಾರಲಲ್ ಆಗಿ ಮಾಡಿ. ಪ್ಯಾರಲಲ್ ಆಗಿ ಮಾಡಿದ್ರೆ ಎಲ್ಲಿ ಹೋಗುತ್ತದು? ಇಟ್ ವಿಲ್ ಪಾಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್ ಅಲ್ವಾ. ಫಸ್ಟ್ ಕೇಸ್ ನೋಡಿ ಇಲ್ಲಿ, if it is moving parallel to the principal axis it will pass through principal focus. Nice. Next one line should pass through center of curvature ಅಲ್ವಾ, ಒಂದು ಪ್ಯಾರಲಲ್ ಆಗಿ ಹೋಗಬೇಕು, ಇನ್ನೊಂದು ಸೆಂಟರ್ ಆಫ್ ಕರ್ವೇಚರ್. ನಮ್ಗೆ ರೂಲ್ಸ್ ಗೊತ್ತು, ಸೆಂಟರ್ ಆಫ್ ಕರ್ವೇಚರಿಂದ ಹಾಗೆ ಹೋದರೆ ಅದು ರಿಟರ್ನ್ ಸೆಂಟರ್ ಆಫ್ ಕರ್ವೇಚರಿಂದನೇ ಬರುತ್ತೆ. ಸೊ ಅಲ್ಲಿಗೆ ಇಮೇಜ್ ಫಾರ್ಮೇಷನ್ ಆಗೋದು ಎಲ್ಲಿ ಅಂದರೆ ಲಿಸನ್ ಹಿಯರ್. 1 minute. ಇಲ್ಲಿ ಇದೆಯಲ್ವಾ, if it is passing from the parallel to the principal axis it will emerge through principal focus. if it is passing from center of curvature ಹಂಗೆ ರಿಟರ್ನ್ ಬರುತ್ತೆ. 2 ಲೈನ್ಸ್ ಹೋಗ್ಬೇಕು ಯಾವಾಗಲೇ ಇಮೇಜ್ ಫಾರ್ಮೇಷನ್ ಆಗೋದ್ರೆ, ಒಂದು ಪ್ಯಾರಲಲ್ ಆಗಿ ಇನ್ನೊಂದು ಸೆಂಟರಿಂದ ಹೋಗಬೇಕು. ಅಲ್ಲಿ ಆಪ್ಟಿಕ್ ಸೆಂಟರ್ ಅಂತೀವಿ ಲೆನ್ಸಲ್ಲಿ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಅಂತೀವಿ. ಸೊ ಹಿಯರ್ ಒಂದು ಹಿಂಗೋಗಿ ಫೋಕಸಿಂದ ಹೋಯಿತು, ಇನ್ನೊಂದು ಹಂಗೆ ರಿಟರ್ನ್ ಬರುತ್ತೆ. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಎಲ್ಲಿ ಕೋಇನ್ಸಿಡೆನ್ಸ್ ಆಯಿತು ಅಲ್ಲಿ ತಾನೆ. ಸೊ ದಿಸ್ ಈಸ್ ದಿ ಇಮೇಜ್, ದಿಸ್ ಬ್ಲೂ ಇಂಕ್ ಈಸ್ ದಿ ಇಮೇಜ್, ದಿಸ್ ಇಸ್ ದಿ ಆಬ್ಜೆಕ್ಟ್, ದಿಸ್ ಇಸ್ ದಿ ಇಮೇಜ್, ಆಬ್ಜೆಕ್ಟ್ ಇಮೇಜ್. ಸೊ ಇಮೇಜ್ ಎಲ್ಲಿ ಬಂತು ನಮಗೆ? ಬಿಟ್ವೀನ್ C ಆ್ಯಂಡ್ F. ಪೊಸಿಷನ್ ಆಫ್ ದ ಇಮೇಜ್ ಈಸ್ ಬಿಟ್ವೀನ್ C ಆ್ಯಂಡ್ F. ದ ನೇಚರ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್,
ರಿಯಲ್ಲೇ ಇರೋದು ಅದೇ ಇಮೇಜ್, ನನ್ನ ಇಮೇಜೇ ಬಂದಿರೋದು, ಬಟ್ ಇನ್ವರ್ಟೆಡ್ ಆಗಿ ಬಂದಿದೆ. ನೆಕ್ಸ್ಟ್ ವಾಟ್ ಅಬೌಟ್ ದಿ ಸೈಜ್ ಇಸ್ ಡಿಮಿನಿಷ್ಡ್, ಕಡಿಮೆ ಆಗಿದೆ ಸೈಜ್. ಸಿ ಪೊಸಿಷನ್ ಆಫ್ ದಿ ಇಮೇಜ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಪೊಸಿಷನ್ ಆಫ್ ದಿ ಇಮೇಜ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಡಿಮಿನಿಷ್ಡ್. ಇಷ್ಟು ಬರೆದ್ರೆ 3 ಮಾರ್ಕ್ಸ್. ಸ್ಟೇಟ್ ಲೆವೆಲ್ ಪ್ರಿಪೇರ್ಡಲ್ಲಿ ಕೇಳಿದ್ದಾರೆ, ಅವಾಯ್ಡ್ ಮಾಡಬೇಡಿ. ಅರ್ಥ ಆಗಿಲ್ಲ ಅಂದರೆ ಐ ವಿಲ್ ರಿಪೀಟ್ ಅಗೇನ್. ಸಿ ಇಯರ್ ಕೇಸ್ ಏನು, ವೆನ್ ದ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್, ಯಾವಾಗ ಆಬ್ಜೆಕ್ಟ್ನ ಬಿಯಾಂಡ್ ಸಿ ಇಡ್ತೀರಾ ಅವಾಗ ಏನು ಬರುತ್ತೆ ಅಂದರೆ, ಒಂದು ಪ್ಯಾರಲಲ್ ಆಗಿ ಹೋಗಬೇಕು, ಅದು ಏನರಿಂದ ಪಾಸ್ ಆಗುತ್ತೆ, ಪ್ರಿನ್ಸಿಪಲ್ ಫೋಕಸಿಂದ. ಒಂದು ಸೆಂಟರ್ ಆಫ್ ಕರ್ವೇಚರಿಂದ ಹೋಗಬೇಕು, ಅದು ಸೆಂಟರ್ ಆಫ್ ಕರ್ವೇಚರಿಂದ ರಿಟರ್ನ್ ಬರುತ್ತೆ. ಕೋಇನ್ಸಿಡೆನ್ಸ್ ಆಗೋದಲ್ಲಿ ಇನ್ ಬಿಟ್ವೀನ್ ದಿಸ್. ಸಿ ದಟ್ಸ್ ವೈ ಐ ಕೆಪ್ ದಿಸ್ ಒನ್ ಎಂಟಿ. ಸೊ ಐ ವಿಲ್ ಡ್ರಾ ಅಗೇನ್. One should pass parallel to the principal axis and it will emerge through principal focus. One should pass through center of curvature, alva. So image will be formed here. The image position is between C and F. Nature is real and inverted, and size is diminished. Kadme agirutte size. That's it. This is about what image ray diagram of concave mirror. Ashte simple. Next, I'm quickly moving to the so uses done, right? Street light or components of this one. Next, sign convention. See, sign convention ಅಂದರೆ there are some sign convention. ಈ ಪ್ರಾಬ್ಲಮ್ಸ್ ಮಾಡೋಕ್ಕಾರೆ ಯಾವುದನ್ನು ಪಾಸಿಟಿವ್ ತಗೋಬೇಕು, ಯಾವುದನ್ನು ನೆಗೆಟಿವ್ ತಗೋಬೇಕು ಅಂದ್ರೆ there are signs and there are rules. Some rules they are given by Cartesian, that's why they are called Cartesian sign equations rules. And about this numericals and all I will discuss it in another video. Don't worry about the sign convention. You will not get sign convention in your examination. Do not worry about that one. Image distance, object distance. You will get loss of reflection, loss of refraction, and ray diagrams, and magnification, and mirror formula, lens formula iವೆಲ್ಲ ಸಿಗುತ್ತೆ. Now next, what is about refraction of light? If the light ray travels from one medium, see reflection ಗೊತ್ತಾಯ್ತಲ್ವಾ, bouncing back of a light is called reflection. Bending of a light is called what? ರಿಫ್ರಾಕ್ಷನ್. ಹಂಗೆ ಯಾವಾಗ ಬೆಂಡ್ ಆಗುತ್ತೆ, ಯಾವಾಗ ಲೈಟ್ ರೇ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಟ್ರಾವೆಲ್ ಮಾಡುತ್ತೋ ಆವಾಗ ಬೆಂಡ್ ಆಗುತ್ತೆ. ಇಫ್ ದ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್ ಇನ್ ದ ಸೆಕೆಂಡ್ ಮೀಡಿಯಮ್ ಚೇಂಜಸ್. ದಿಸ್ ಫಿನಾಮಿನನ್ ಅಂದರೆ ಇವಾಗ ಏರಿಂದ ಲೈಟ್ ರೇ ವಾಟರ್ಗೆ ಹೋದರೆ ಸ್ಲೈಟ್ಲಿ ಬೆಂಡ್ ಆಗುತ್ತೆ. ಏರ್ ಮೀಡಿಯಮ್ ಟು ವಾಟರ್ ಮೀಡಿಯಮ್ಗೆ ಹೋದರೆ ಸ್ಲೈಟ್ಲಿ ಬೆಂಡ್ ಆಗುತ್ತೆ, ಪ್ರಾಪಗೇಷನ್ ಚೇಂಜ್ ಆಗುತ್ತೆ, ಡೈರೆಕ್ಷನ್ ಚೇಂಜ್ ಆಗುತ್ತೆ. ಈ ಫಿನಾಮಿನನ್ ಆಫ್ ಎ ಲೈಟ್ ಏನಂತೀವಿ, ವಿ ವಿಲ್ ಕಾಲ್ ಇಟ್ ಎಸ್ ರಿಫ್ರಾಕ್ಷನ್. ಬೆಂಡಿಂಗ್ ಆಫ್ ಎನ್ ಲೈಟ್ ವೆನ್ ಇಟ್ ಈಸ್ ಪಾಸಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಈಸ್ ಕಾಲ್ಡ್ ವಾಟ್? ರಿಫ್ರಾಕ್ಷನ್. ನೆಕ್ಸ್ಟ್, ರಿಫ್ರಾಕ್ಷನ್ ಥ್ರೂ ಗ್ಲಾಸ್ ಸ್ಲ್ಯಾಬ್. ಸಿ ಇದು ಎಕ್ಸಾಮ್ ಎಷ್ಟು ಚೆನ್ನಾಗಿ ಕೇಳಿದ್ದಾರೆ, ಇದು ಆ್ಯಕ್ಟಿವಿಟಿ ಕೇಳಿದರು, ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಆ್ಯಕ್ಟಿವಿಟಿ ಕೇಳಿದ್ದಾರೆ. ಸಿ ಲೈಟ್ ರೇ ಪಾಸಿಂಗ್ ಫ್ರಮ್ ಸರ್ಫೇಸ್ ಆಫ್ ಟ್ರೂ ಟ್ರಾನ್ಸ್ಪರೆಂಟ್ ಮೀಡಿಯಮ್, ಟ್ರಾನ್ಸ್ಪರೆಂಟ್ ಆಗಿರಬೇಕು, ಆ ಮೀಡಿಯಮಿಂದ ಪಾಸ್ ಆಗಬೇಕು. ಒಂದು ಏರು, ಇನ್ನೊಂದು ಗ್ಲಾಸು ತಗೊಳ್ಳೋಣ, ಆಯಿತಾ? ನೆಕ್ಸ್ಟು, ಫಸ್ಟ್ ರೇರರ್ ಟು ಡೆನ್ಸರ್, ರೇರರ್ ಮೀಡಿಯಮ್ ಟು ಡೆನ್ಸರ್ ಅಂದರೆ ಏರಿಂದ ಗ್ಲಾಸ್ಗೆ ಹೋಗ್ತಿದೆ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ ಗೊತ್ತಾ, ರೇರರ್ ಟು ಡೆನ್ಸರ್ ಅಂದರೆ ನಾರ್ಮಲ್ ಅಂತ ಇರುತ್ತಲ್ಲ, ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗುತ್ತೆ. ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ನಾರ್ಮಲ್. ಶಿಯರ್ ಯಾವಾಗ ಏರಿಂದ ಗ್ಲಾಸ್ಗೆ ಹೋಗ್ತಿದೆಯೋ ಟುವರ್ಡ್ಸ್ ನಾರ್ಮಲ್, ಯಾವಾಗ ಗ್ಲಾಸಿಂದ ಏರ್ಗೆ ಹೋಗ್ತಿದೆಯೋ ಅವೇ ಫ್ರಮ್ ದಿ ನಾರ್ಮಲ್. ದಿಸ್ ಇಸ್ ದಿ ವಾಟ್ ರಿಫ್ರಾಕ್ಷನ್ ಥ್ರೂ ರೆಕ್ಟಾಂಗ್ಯುಲರ್ ಸ್ಲ್ಯಾಬ್. ಇಷ್ಟು ಬರೀಬೇಕಷ್ಟೇ. ಸಿ ನಾರ್ಮಲ್ಲು, ಅವೇ ಫ್ರಮ್ ದಿ ನಾರ್ಮಲ್, ಡೆನ್ಸರ್ ಟು ರೇರರ್, ಇಷ್ಟು ಬರೀರಿ. ಏನು ಗೊತ್ತಾ, ಈ ಡಯಾಗ್ರಾಮ್ ಬರೆದ್ಬಿಟ್ಟು ವೆನ್ ದ ಲೈಟ್ ರೇ ಇಸ್ ಪಾಸಿಂಗ್ ಫ್ರಮ್ ರೇರರ್ ಟು ಡೆನ್ಸರ್, ಆರ್ ಟು ಡೆನ್ಸರ್, ರೇರರ್ ಟು ಡೆನ್ಸರ್, ರೇರರ್ ಟು ಡೆನ್ಸರ್, ದ ರೇ ವಿಲ್ ಬೆಂಡ್ ಟುವರ್ಡ್ಸ್ ನಾರ್ಮಲ್. ಸೊ ಆರ್ ಡಿ ಶರ್ಮಾಗೆ ನಾರ್ಮಲ್ ಇಷ್ಟ, ನಾರ್ಮಲ್ ಪೀಪಲ್ ಇಷ್ಟ ಅಲ್ವಾ? So when light ray is passing through rarer to denser, it will move towards normal, bend towards normal. But in case denser to rarer hodre, it will move away from the normal, ಅಷ್ಟೇ. This is the activity. Next, laws of reflection. So refraction ಕಲ್ತ್ವಿ, ಅದಕ್ಕೆ ಲಾಸ್ ಇಲ್ವಾ? ರಿಫ್ಲೆಕ್ಷನ್ ಕಲ್ತ್ವಿ, ಅದಕ್ಕೆ ಲಾಸ್ ಇದ್ವು. ಏನು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ is always equal to the angle of reflection. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಆಲ್ ಲೈ ಇನ್ ದಿ ಸೇಮ್ ಪ್ಲೇನ್ ಅಲ್ವಾ? ನೆಕ್ಸ್ಟ್, ಇದಕ್ಕೂ ಹಾಗೆ ರೂಲ್ಸ್ ಇದೆ, ಇಲ್ಲೂ 2 ರೂಲ್ಸ್ ಇದೆ. ಫಸ್ಟ್ ರೂಲು, ಲಾಸ್ ಆಫ್ ರಿಫ್ಲೆಕ್ಷನಲ್ಲಿ ಯಾವುದು ಸೆಕೆಂಡ್ ರೂಲ್ ಇತ್ತೋ ಅದೇ ಇಲ್ಲಿ ಫಸ್ಟ್ ರೂಲ್. ದಟ್ ಈಸ್, ಸಿ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ. ಇನ್ಸ್ಟೆಡ್ ಆಫ್ ರೈಟಿಂಗ್ ರಿಫ್ಲೆಕ್ಷನ್, ಏನಕ್ಕೆ ಇದು ರಿಫ್ರಾಕ್ಷನ್ ಪ್ರೋಸೆಸ್ ಇದು. ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಅಟ್ ದಿ ಇಂಟರ್ಫೇಸ್ ಆಫ್ ಟ್ರೂ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಆಲ್ ಲೈ ಇನ್ ದಿ ಸೇಮ್ ಪ್ಲೇನ್. ಏನೂ ಇಲ್ಲ, ಅಗೇನ್ ಅದನ್ನೇ ನಾಲ್ಕು ಇಟ್ಕೊಳ್ಳಿ. ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಆಲ್ ಲೈ ಇನ್ ದಿ ಸೇಮ್ ಪ್ಲೇನ್. ಫಸ್ಟ್ ಪಾಯಿಂಟ್ ಈಸಿ. ಯಾ
ನೆಕ್ಸ್ಟ್ ರೇಷಿಯೋ ಆಫ್, ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಅದನ್ನು ಬರಿಬೋದು. ಯಾವತ್ತೂ ಅಷ್ಟೇ ನೀವು ಫಿಸಿಕ್ಸಲ್ಲಿ ಫಾರ್ಮುಲಾಸ್ ಜ್ಞಾಪಕ ಇಟ್ಕೊಂಡ್ರೆ ಡಿಸ್ಕ್ರಿಪ್ಟಿವ್ ಲೆವೆಲಲ್ಲಿ ಸೆಂಟೆನ್ಸ್ ಬರಿತಾ ಹೋಗ್ಬೋದು. ಇವಾಗಲೇ ಅಲ್ಲ, ಇನ್ನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಹೋಗ್ತೀರಾ, ಅದು ಫಿಸಿಕ್ಸ್ ವಾಸ್ ನೈಸ್. ಇಫ್ ಯು ನೋ ದಿ ಈಕ್ವೇಷನ್ ಯು ಕ್ಯಾನ್ ರೈಟ್ ದಿ ಸ್ಟೇಟ್ಮೆಂಟ್, ಇಫ್ ಯು ನೋ ದಿ ಈಕ್ವೇಷನ್ ಯು ಕ್ಯಾನ್ ಡ್ರಾ, you can narrate the equation, you can narrate the statements, and if you know the equation you can derive the equation. ಅಷ್ಟೇ 4 to 5 ಮಾರ್ಕ್ಸ್, 8 ಮಾರ್ಕ್ಸ್, 5 ಮಾರ್ಕ್ಸಿಗೆ 8 ಕ್ವಶನ್. ಸೀದಾ ಡೈರೆಕ್ಟಾಗಿ ಫಿಸಿಕ್ಸಲ್ಲಿ ಫಸ್ಟ್ ಪಿ ಯು ತೊಗೊಂಡ್ರೆ ವಿಲ್ ಗೆಟ್ ಈಸಿಯರ್ ದೆನ್ ಹಿಸ್ 10th ಆಲ್ಸೋ. ಸಿಯರ್ ಏನು ಸೈನ್ ಅಂದರೆ ಮ್ಯಾಕ್ಸಲ್ಲಿ ಇದೆ ತಾನೇ, ಟ್ರಿಗ್ನಾಮೆಟ್ರಿ. ಸೈನ್ ಬೈ ಸೈನ್ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಸೈನ್ ಬೈ ಸೈನ್, sin I by sin R is equal to constant. Sin I by sin R is equal to constant ಅಂದರೆ sin of angle of incidence ಅಲ್ವಾ, I ಅಂದರೆ ಇನ್ಸಿಡೆನ್ಸ್ ತಾನೆ. sin of angle of refracted is always constant. See, the ratio of sin of angle of incidence to the sin of angle of refraction is constant. This law is also called as Snell's law. ಸ್ಮೆಲ್ ಗೊತ್ತಾ? ಸ್ಮೆಲ್ಲಿಂಗ್ ಏನು? SMELL ಅಲ್ವಾ, ಈ ಎಮ್ ಹೊಡೆದಾಕ್ಬಿಟ್ಟು ಎನ್ ಬರೆದ್ರೆ ಸ್ನೆಲ್ಸ್ ಲಾ ಅಷ್ಟೇ. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಈಸ್ ಕಾಲ್ಡ್ ಸ್ನೆಲ್ಸ್ ಲಾ ಆರ್ ಲಾಸ್ ಆಫ್ ರಿಫ್ರಾಕ್ಷನ್. ವಾಟ್ ಇಟ್ ಏನು ಹೇಳುತ್ತೆ? ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದಿ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಎರಡು ಕಾನ್ಸ್ಟೆಂಟ್ ಇರುತ್ತೆ. ನೆಕ್ಸ್ಟ್ ರಿಫ್ರಾಕ್ಷನ್ ಕಲ್ತ್ರಾ? ಏನು ರಿಫ್ರಾಕ್ಷನ್ ಅಂದರೆ ಬೆಂಡಿಂಗ್ ಆಫ್ ಲೈಟ್. ಯಾವಾಗ ಬೆಂಡ್ ಆಗುತ್ತೆ? ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋದರೆ. ಇವಾಗ ಯಾರನ್ನ ಕನ್ನಡ ಮೀಡಿಯಮಿಂದ ಬಂದು ಇಂಗ್ಲೀಷ್ ಮೀಡಿಯಮ್ ಬಂದರೆ ಬೆಂಡ್ ಆಗಲೇಬೇಕು. ಅರ್ಥ ಆಗಲ್ಲ ಫಸ್ಟ್ ಫ್ಯೂ ಡೇಸ್, ಬಟ್ ಹಿಸ್ಟ್ರಿ ಬರೆಯೋದು ಅವರೇನೆ ಅಲ್ವಾ. ಇವಾಗೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿರೋರು ಪಿ ಯು ಸಿಗೆ ಹೋದಾಗ ಇಂಗ್ಲೀಷ್ ಎಲ್ಲರೂ ಒಂದೇ ಓದುತ್ತಾನೆ, ಬಟ್ ರಿಸಲ್ಟ್ ಬರೋದು ಈ ಇಂಗ್ಲೀಷ್ ಮೀಡಿಯಮು, ICSE ಒಂದು 10 years ಓದ್ಕೊಂಡು ಹೋದ್ರೂ ಅವ್ರಿಗೆ ಬರದೇ ಇರೋ ರಿಸಲ್ಟು ಆ ಕನ್ನಡ ಮೀಡಿಯಮು. ಅದಕ್ಕೆ ಓದೋದಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ನಿಮಗಿರ್ಬೋದೇನೋ, ಓದೋರಿಗೆ ಇಲ್ಲ. ಸೊ ಅದಕ್ಕೆ ಫಸ್ಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್. From that concept only you will get confidence. That's why Arjuna Abhyasa will lead you to the concept, to the confidence. That's why I am again saying this one. If you got anything information from my chapters or videos, please do share to your friends. See next. So ಇವಾಗ ಯಾವುದಾನ ಸ್ಕೇಲ್ ತೊಗೊತೀರಾ 15 cm ಇರ್ತೀರ, PS ಸ್ಕೇಲ್ ತೊಗೊಂಡ್ರೆ PS ಮೆಜರ್ ಮಾಡ್ತೀರಾ. ಹಾಗೇ ಈ ರಿಫ್ರಾಕ್ಟಿವ್ ಇಂಡೆಕ್ಸ್, ರಿಫ್ರಾಕ್ಷನ್ ಎಷ್ಟಾಯಿತು ಅಂತ ಮೆಷರ್ ಮಾಡ್ಬೋದಾ? ಎಸ್, ಮೆಷರ್ ಮಾಡ್ಬೋದು. ದಿಸ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಎ ಮೆಷರ್ ಆಫ್ ಹೌ ಮಚ್ ದ ಲೈಟ್ ಇಸ್ ಬೆಂಟ್. ಸೊ ಯಾವಾಗಿಂದ ಹೇಳ್ತಾ ಇದ್ದೀನಿ, ಲೈಟ್ ಬೌನ್ಸ್ ಬ್ಯಾಕ್ ಆಗೋದನ್ನ ರಿಫ್ಲೆಕ್ಷನ್ ಅಂತೀವಿ, ಲೈಟ್ ಬೆಂಡ್ ಆಗೋದನ್ನ ರಿಫ್ರಾಕ್ಟೆಡ್ ಅಂತೀವಿ ಅಂತ. ಇದನ್ನು ಮೆಷರ್ ಮಾಡೋಕ್ಕೆ ಏನಾರ ಇಲ್ವಾ? ಅದನ್ನೇ ರಿಫ್ರಾಕ್ಟಿವ್ ಇಂಡೆಕ್ಸ್. ಹಿಯರ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಎ ಮೆಷರ್ ಹೌ ಮಚ್ ದ ಲೈಟ್ ಈಸ್ ಬೆಂಟ್ ವೆನ್ ಇಟ್ ಇಸ್ ಮೂವಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಸಿ ಲೈಟ್ ಬೆಂಡ್ ಆಗೋದು ಯಾವಾಗ? ವೆನ್ ಇಟ್ ಈಸ್ ಮೂವಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಅಲ್ವಾ. ಯಾವಾಗ ಏರಿಂದ ಗ್ಲಾಸ್ ಹೋಗುತ್ತೋ ಬೆಂಡ್ ಆಗುತ್ತೆ. ಎಕ್ಸಾಂಪಲ್, ಇವಾಗಲೂ ನೀವು ಟ್ರಾನ್ಸ್ಪರೆಂಟ್ ಯಾವುದನ್ನ ಈ ಮನೇಲಿ ಗಿಶ್ ಹಾಕಿರ್ತೀರಲ್ವ, ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಅಲ್ಲಿ ಒಂದು ಸ್ವಲ್ಪ ಪೆನ್ಸಿಲ್ ಹಾಕ್ಬಿಟ್ಟು ಈ ಥರ ನೋಡಿ ಪೆನ್ಸಿಲ್ ಬೆಂಡ್ ಆದಂಗೆ ಕಾಣಿಸುತ್ತೆ. ಏನಕ್ಕೆ? ಏರಿಂದ ಗ್ಲಾಸ್ ವಾಟರ್ ಮೀಡಿಯಮ್ಗೆ ಹೋಗ್ತಾ ಇದೆ, ಅಲ್ಲಿ ಬೆಂಡ್ ಆಗುತ್ತೆ. ಅದನ್ನು ಮೆಷರ್ ಮಾಡೋ ಟೆಕ್ನಿಕ್ ಏನಂತೀವಿ? ರಿಫ್ರಾಕ್ಟಿವ್ ಇಂಡೆಕ್ಸ್. ಸಿಯರ್ ಸ್ಪೀಡ್ ಆಫ್ ಎ ಲೈಟ್ ಇನ್ ಏರ್ ಬೈ ಸ್ಪೀಡ್ ಆಫ್ ಎ ಲೈಟ್ ಇನ್ ಮೀಡಿಯಮ್ ಈಸ್ ಕಾಲ್ಡ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಟ್ ಇಸ್ 1.5 ಫಾರ್ ದಿಸ್ ಗ್ಲಾಸ್ ಟು ಏರ್ ಟು ಎನಿ ಮೀಡಿಯಮ್. ನೆಕ್ಸ್ಟ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಒಂದು ಮೀಡಿಯಮ್ನ ರೆಸ್ಪೆಕ್ಟಾಗಿ ಇಟ್ಕೊಂಡು ಇನ್ನೊಂದು ಮೀಡಿಯಮ್ ಕಂಡುಹಿಡಿಯೋದು. ಸಿ N2 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 1 ಅಂದರೆ ಸ್ಪೀಡ್ ಆಫ್ ಎ ಲೈಟ್ ಇನ್ ಮೀಡಿಯಮ್ 1 ಎಷ್ಟಿತ್ತು, ಮೀಡಿಯಮ್ 2 ಎಷ್ಟಾಯಿತು ಅಂತ ಕಂಡುಹಿಡಿಬೇಕು ಅಷ್ಟೇ. ಸ್ಪೆರಿಕಲ್ ಲೆನ್ಸ್, ಸ್ಪೆರಿಕಲ್ ಮಿರರ್ಸ್ ಎಲ್ಲರಿಗೂ ಅರ್ಥ ಆಯಿತು ಅಂದ್ಕೊತೀನಿ. ಸ್ಪೆರಿಕಲ್ ಮಿರರ್ಸ್ ಅಂದರೆ ಏನು? ಮಿರರ್ಸ್ ಹುಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಸ್ಪೆರಿಕಲ್, ಅದನ್ನು ಸ್ಪೆರಿಕಲ್ ಮಿರರ್ಸ್ ಅಂತೀವಿ. ಅದರಲ್ಲಿ 2 ಟೈಪ್ಸ್ ಇದೆ. ಯಾವ್ದು? ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್. ಕಾನ್ಕೇವ್ ಅಂದರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ್ವರ್ಡ್ಸ್ ಇರುತ್ತೆ, ಕಾನ್ವೆಕ್ಸ್ ಅಂದರೆ ಔಟ್ವರ್ಡ್ಸ್ ಇರುತ್ತೆ. ಆ್ಯಂಡ್ ವಿ ಡಿಸ್ಕಸ್ಡ್ ಅಬೌಟ್ ದಿ ರೇ ಡಯಾಗ್ರಾಮ್ ವಿಚ್ ಇಸ್ ಇಂಪಾರ್ಟೆಂಟ್ ಆಲ್ಸೋ ಅಲ್ವಾ. ಈಗ ಲೆನ್ಸ್ಗೆ ಬರೋಣ. ಇದನ್ನು ಅಷ್ಟೇ, ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಬೌಂಡ್ ಬೈ 2 ಸ್ಪೆರಿಕಲ್ ಮಿರರ್ಸ್. 2 ಸ್ಪೆರಿಕಲ್ ಮಿರರ್ ಮಾಡಿದ್ರೆ ಲೆನ್ಸ್ ಅಂತೆ ನೋಡಿ. ಅದಕ್ಕೇ ಕಂಟಿನ್ಯೂಷನ್ NCERT ಅನ್ನೋದು, NCERT ಇಸ್ ಅನ್ ಬೆಸ್ಟ್ ಟೆಕ್ಸ್ಟ್ ಬುಕ್ ಟು ಗ್ರೋ. ಸಿ ಕಾನ್ವೆಕ್ಸ್ ಕಾನ್ಕೇವ್, ಹಿಯರ್ ಅಲ್ಲಿ ಕಾನ್ಕೇವ್ ಕಾನ್ವೆಕ್ಸ್. ಥಿಕ್ಕರ್ ಇನ್ ದಿ ಮಿಡಲ್ ಕನ್ವರ್ಜಿಂಗ್ ಲೈಟ್ ರೇ, ಥಿನ್ನರ್ ಇನ್ ದಿ ಮಿಡಲ್ ಡೈವರ್ಜಿಂಗ್. ಅಂದರೆ ಕಾನ್ವೆಕ್ಸ್ ಅಂದರೆ ಇದು ಕಾನ್ಕೇವ್ ಇತ್ತು ತಾನೆ, 2 ಕಾನ್ಕೇವ್ ಸೇರಿದ್ರೆ ಕಾನ್ವೆಕ್ಸ್. ಹಿಯರ್ ಥಿಕ್ಕರ್ ಅಟ್ ದಿ ಮಿಡಲ್ ಅಲ್ವಾ, ಆ್ಯಂಡ್ ಥಿನ್ನರ್ ಅಟ್ ದಿ ಎಡ್ಜಸ್,
ಕಾನ್ಕೇವ್ ಬಂದರೆ ದಿಸ್ ಇಸ್ ಥಿನ್ನರ್ ಅಟ್ ದಿ ಮಿಡಲ್, ಥಿಕ್ಕರ್ ಅಟ್ ದಿ ಎಡ್ಜಸ್. ಇದು ಕಾನ್ವೆಕ್ಸ್, ಇದು ಕಾನ್ವೆಕ್ಸ್. ಸೊ ಇದು ಕಾನ್ವೆಕ್ಸ್, ಇದು ಕಾನ್ಕೇವ್. ನೆಕ್ಸ್ಟ್ ಯಾವುದ್ರದ್ದು ಎಷ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ, ನೋ ನೀಡ್ ಟು ವರಿ ಅಬೌಟ್ ಇಟ್, ದೇ ವಿಲ್ ಓನ್ಲಿ ಗಿವ್ ಇನ್ ದ ನ್ಯೂಮರಿಕಲ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಇಸ್ 1.33, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಅಂತ ಕೊಡ್ತಾರೆ. ಡೋಂಟ್ ವರಿ ಅಬೌಟ್ ದಿಸ್ ಒನ್. ಬೆಂಜಿನ್ಗೆ 1.50 ಇದೆ. ಬೆಂಜಿನ್ ಅಂದರೆ ಗೊತ್ತಾ, ಕಾರ್ಬನ್ ಕಾಂಪೌಂಡ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. C6H6 ಈಸ್ ಬೆಂಜಿನ್, C6H12 ಈಸ್ ಸೈಕ್ಲೋಹೆಕ್ಸೇನ್. ರಿಮೆಂಬರ್ ಇಟ್. ಯಾವಾಗಲೂ ಅಷ್ಟೇ, ಒಂದು ಪಾಠ ಓದಿದ ತಕ್ಷಣ ಬಿಟ್ಬಿಡಬಾರ್ದು, ಅಲ್ಲೇ ಫೇಲ್ ಆಗೋದು. ಎನಿಥಿಂಗ್ ಫಸ್ಟ್ ರೈಟ್ ಡೌನ್, ರೈಟಿಂಗ್ ಸೆಕ್ಷನ್, ಆಮೇಲೆ ರೀಡಿಂಗ್ ಸೆಷನ್, ಆಮೇಲೆ ರಿವೈಸಿಂಗ್ ಸೆಷನ್ ಅಂತ ಇರುತ್ತೆ. ನೀವು ರೈಟ್ ಮಾಡ್ತೀರಾ, ರೀಡ್ ಮಾಡ್ತೀರಾ, ಬಟ್ ರಿವೈಸ್ ಮಾಡಲ್ಲ, ರಿಪೀಟ್ ಮಾಡಲ್ಲ. ರಿಪೀಟ್ ಇಟ್ ವಿಲ್ ಬಿಕಮ್ ಪರ್ಮನೆಂಟ್. ದಿನ ಹೇಳ್ತಾರೆ ನಿಮಗೆ ಗುಡ್ ಮಾರ್ನಿಂಗ್ ಹೇಳೋಕ್ಕೆ, ಗುಡ್ ನೈಟ್ ಹೇಳೋಕ್ಕೆ, ಗುಡ್ ಈವ್ನಿಂಗ್ ಹೇಳೋಕ್ಕೆ. ದಿನ ಮಾಡಿರೋ ತಾನೆ. ಯಾರನ್ನ ಬಂದರೆ ನಮಸ್ತೆನೋ, ಗುಡ್ ಈವ್ನಿಂಗೋ, ಗುಡ್ ಮಾರ್ನಿಂಗ್ ಹೇಳ್ತೀರಾ ತಾನೆ. ಇಟ್ ಈಸ್ ಆಲ್ಸೋ ಸೇಮ್. ಯಾಕೆ ತಿಳ್ಕೊಳ್ಳಲ್ಲ ಗೊತ್ತಿಲ್ಲ. ಸೊ ಕಾನ್ವೆಕ್ಸ್ ಲೆನ್ಸ್, ಎ ಲೆನ್ಸ್ ಹ್ಯಾವಿಂಗ್ 2 ಸ್ಪೆರಿಕಲ್ ಮಿರರ್ಸ್ ಬಲ್ಜಿಂಗ್ ಔಟ್ವರ್ಡ್ಸ್ ಅಲ್ವಾ. ಕಾನ್ವೆಕ್ಸ್ ಅಂದರೆ ಬಲ್ಜಿಂಗ್ ಔಟ್ವರ್ಡ್ಸ್, 2 ಮಿರರು ಬಲ್ಜಿಂಗ್ ಔಟ್ವರ್ಡ್ಸ್, ಥಿಕ್ಕರ್ ಅಟ್ ದಿ ಮಿಡಲ್ ಅಲ್ವಾ. ಕನ್ವರ್ಜಸ್, ಇಟ್ ಕನ್ವರ್ಜಸ್ ಲೈಟ್ಸ್. ಕನ್ವರ್ಜಸ್ ಅಂದರೆ ಒಂದೇ ಕಡೆ ಮರ್ಜ್ ಮಾಡುತ್ತೆ. ಇಲ್ಲಿಂದ ಪಾಸ್ ಆಯಿತಾ ಬೆಂಡಾಗಿ ಇಲ್ಲಿ, ಇಲ್ಲಿಂದ ಪಾಸ್ ಆಯಿತಾ ಇಲ್ಲಿ ಬೆಂಡಾಗಿ, 2 ಒಂದೇ ಕಡೆ ಕನ್ವರ್ಜ್ ಆಯಿತು ತಾನೇ. ಇದನ್ನೇನಂತೀವಿ, ಕನ್ವರ್ಜಿಂಗ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಈಸ್ ಕನ್ವರ್ಜಿಂಗ್ ಲೆನ್ಸ್. ನೆಕ್ಸ್ಟ್ ಕಾನ್ಕೇವ್ ಲೆನ್ಸ್ ಈಸ್ ಡೈವರ್ಜಿಂಗ್ ಲೆನ್ಸ್. ಹೆಂಗೆ ಸರ್ ಅಂದರೆ, ದಿಸ್ ಈಸ್ ಕಾನ್ಕೇವ್ ಲೆನ್ಸ್ ಅಲ್ವಾ. ಸೊ ಇಲ್ಲಿ ಏನಾರು ಲೈಟ್ರೆ ಬಿದ್ದರೆ ಹಿಂಗೆ ಬರುತ್ತೆ, ಇಲ್ಲಿ ಬಿದ್ದರೆ ಹಿಂಗೆ ರಿಟರ್ನ್. ಕನ್ವರ್ಜ್ ಮಾಡಲ್ಲ, ಡೈವರ್ಜ್, ಬಂದಿದ್ದನ್ನೆಲ್ಲ ಕಳಿಸುತ್ತೆ ಹಂಗೆ, ಡೈವರ್ಜಿಂಗ್ ಮಿರರ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಏನೂ ಇಲ್ಲ. ದೀಸ್ ಲೆನ್ಸಸ್ ಹ್ಯಾವ್ 2 ಸ್ಪೆರಿಕಲ್ ಸರ್ಫೇಸಸ್. ಏನು ಗೊತ್ತಾ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ? ಅಲ್ಲಿ ಪ್ರಿನ್ಸಿಪಲ್ ಫೋಕಸ್ ಒಂದೇ ಇತ್ತು, ಇಲ್ಲಿ 2 ಇರುತ್ತೆ ಅಷ್ಟೇ. ಕಾನ್ವೆಕ್ಸು ಕಾನ್ಕೇವ್ಗೆ ಏನು ಅಂದರೆ, ವಿ ಹ್ಯಾವ್ ಟು ಪ್ರಿನ್ಸಿಪಲ್ ಫೋಕಸ್ ಅಷ್ಟೇ. ಲೆನ್ಸ್ ಹ್ಯಾವ್ 2 ಪ್ರಿನ್ಸಿಪಲ್ ಫೋಕಸ್, F1 ಆ್ಯಂಡ್ F2. ಆವಾಗಲೇ ಹೇಳಿದೆ, ಕಾನ್ಕೇವ್ ಈಸ್ ಕನ್ವರ್ಜಿಂಗ್ ಲೆನ್ಸ್, ಕಾನ್ವೆಕ್ಸ್ ಇಸ್ ಡೈವರ್ಜಿಂಗ್ ಲೆನ್ಸ್. ಡೈವರ್ಜ್ ಮಾಡ್ತಿದೆ, ಈ ಕಡೆ ಹಿಂಗೆ ಸ್ಟ್ರೇಟ್ ಬರ್ತಿರೋದನ್ನ ಆ ಕಡೆ ಕಳಿಸ್ಬಿಡೋದು. ಹಾಗೆ ಯಾವತ್ತೂ ಅಷ್ಟೇ ಕನ್ವರ್ಜ್ ಮಾಡೋರ ಜೊತೆ ಇದ್ಬಿಡಿ. ಅಂದರೆ ನೀನು ಓದು ನಾನು ಓದೋಣ ಅಂತ ಅನ್ನೋರ ಜೊತೆ ಇದ್ಬಿಡಿ. ಅದನ್ನು ಬಿಟ್ಬಿಟ್ಟು ನೀನು ಓದ್ತಿದ್ಯಾ ಅಂದಾಗ ನಿನ್ನ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡೋರ ಹತ್ರ ಇದ್ದರೆ ನೀವು ಹಾಳಾಗ್ತೀರ ಅಷ್ಟೇ. ದಟ್ಸ್ ಇಟ್. ಫ್ರೆಂಡ್ಶಿಪ್ ಶುಡ್ ಬಿ, ನಾವಿಬ್ಬರು ಜೊತೆಗೆ ಓದಿ ಜೊತೆಗೆ ಉದ್ಧಾರ ಆಗೋಣ ಅನ್ನೋದು ಫ್ರೆಂಡ್ಶಿಪ್. ಹಾಳಾಗ್ತಿದ್ದೀನಿ ಇಲ್ಲ, ಅಯ್ಯೋ ಓದೋದು ಬೇಡ, ನಾಳೆ ಓದೋಣ, ನಾಳೆ ಬರೋದೇ ಇಲ್ಲ, ನಾಳೆ ಎಕ್ಸಾಮ್ ಬರುತ್ತೆ, ಅಲ್ಲಿಗೆ ಓದಿರಲ್ಲ, ರಿಸಲ್ಟ್ ಹೆಂಗೆ ಬರುತ್ತೆ. ನೆಕ್ಸ್ಟ್ ಇಮೇಜ್ ಫಾರ್ಮೇಷನ್ ಲೆನ್ಸ್ ಯೂಸಿಂಗ್ ದಿ ರೇ ಡಯಾಗ್ರಾಮ್. ಕನ್ವರ್ಜ್ ಅಂತ ಹೇಳಿದೆ. ಇದೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲ. ಯು ಆರ್ ಗೆಟ್ಟಿಂಗ್ ವಾಟ್? ರೇ ಡಯಾಗ್ರಾಮ್ಸ್ ಹಿಯರ್. ಇಂಪಾರ್ಟೆಂಟ್ ರೇ ಡಯಾಗ್ರಾಮ್ ಫಾರ್ ಯುವರ್ SSLC ಎಕ್ಸಾಮಿನೇಷನ್ 2026. ಈ 4ರಲ್ಲಿ ಬರುತ್ತೆ. ಆವಾಗಲೇ ಒಂದು ಮಾಡಿದೆ. ಈ 3 ಕೇಸ್ ಇವಾಗ ಹೇಳ್ತೀನಿ, ಈಸಿಯಾಗಿ ಹೇಳ್ತೀನಿ. ಆ್ಯನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ ಬಿಟ್ವೀನ್ 2F1 ಆ್ಯಂಡ್ F1 ಫಾರ್ ಎ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಮೇಲೇ ಬರುತ್ತೆ, ಬಟ್ 3 ಕೇಸಸ್ ಇದೆ, ಓದ್ಕೊಳ್ಳಿ. F1 ಇನ್ನೊಂದು 4 ಕೇಸಸ್ಸು ಇದೆ, 4 ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ ಬಿಟ್ವೀನ್ 2F1 ಆ್ಯಂಡ್ F1 ಅಂತೆ. ಇದು ಲೆನ್ಸು F1 F2 2F1 2F2. ಇವಾಗ ಏನಿರೋದು, ಫಸ್ಟ್ ಕೇಸ್ ನನಗೆ ಅಟ್ 2F1. ಯಾವಾಗ ಆಬ್ಜೆಕ್ಟ್ನ ಅಟ್ 2F1ಗೆ ನಿಲ್ಲಿಸ್ತೀವಿ. ಇಮೇಜ್ ಎಲ್ಲಿ ಬರುತ್ತೆ, ಬಟ್ ಹೇಗೆ ಬರುತ್ತೆ, ನೇಚರ್ ಹೆಂಗೆ, ಪೊಸಿಷನ್ ಎಲ್ಲಿ ಅಂತ. ಸೊ ಒಂದರೆ ಯಾವಾಗಲೂ ಏನು ಮಾಡಬೇಕಿರೋಕು, ಪ್ಯಾರಲಲ್ ಆಗಿ ಮೂವ್ ಆಗಬೇಕು. ಇನ್ನೊಂದು ಸೆಂಟರಿಂದ ಮೂವ್ ಆಗಬೇಕು. ಇಲ್ಲಿಂದ ಸೆಂಟರ್ ಅಂದರೆ ಇಲ್ಲಿಂದ ಆಪ್ಟಿಕ್ ಸೆಂಟರಿಂದ ಮೂವ್ ಆಗಬೇಕಲ್ವಾ. ಒಂದರೆ ಪ್ಯಾರಲಲ್ ಆಗಿ ಹೋಗಿ ಕನ್ವರ್ಜ್ ಮಾಡುತ್ತೆ ಅಂತ ಹೇಳಿದೆ ತಾನೆ. ಕನ್ವರ್ಜ್ ಅಂದರೆ ಎಲ್ಲಿಂದ ಹೋಗೋ, ಪ್ಯಾರಲಲ್ ಅಂದರೆ ಆಲ್ವೇಸ್ ಇಟ್ ವಿಲ್ ಪಾಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್, ಇಲ್ಲಿ ಒಂದು. ಇನ್ನೊಂದು ಆಪ್ಟಿಕ್ ಸೆಂಟರಿಂದ ಹೋಗಿ ಇಲ್ಲೆಲ್ಲ ಮರ್ಜ್ ಆಗುತ್ತೆ. ಸೊ ಇಮೇಜ್ ಎಲ್ಲಿ ಬಂತು, ಅಟ್ 2F2. ಸೊ ಯಾವಾಗ ನೀವು ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀರಾ ನೋಡಿ, ಎಕ್ಸಾಮ್ಗೆ ಇಷ್ಟು ದಿನ ಇದೆ, 2F2 ದಿನ ಇದೆ ಅಂದರೆ ನೀವು 2F1 ಸ್ಟಾರ್ಟ್ ಮಾಡಿದ್ರೆ ಸ್ಕೋರ್ ಮಾಡ್ತೀರಾ ಅಂತ ಗೊತ್ತಿದ್ರೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದವನು ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ. ಹಾಗೆಯೇ ಅಟ್ 2F1ಗೆ ಇಮೇಜ್ ಇಟ್ಟಿದ್ರೆ ವಿಲ್ ಗೆಟ್ ದ ಆಬ್ಜೆಕ್ಟ್ ಇಟ್ಟಿದ್ರೆ ವಿಲ್ ಗೆಟ್ ದ ಇಮೇಜ್ ಅಟ್ 2F2. ಹಾಗೆಯೇ ಇನ್ ಬಿಟ್ವೀನ್ ಇಟ್ಬಿಟ್ರೆ ಏನು ಸಾರ್, ಇಲ್ಲಿ 2F1 ಇಲ್ಲಿ F1 ಇರೋದು, ಇನ್ ಬಿಟ್ವೀನ್ ಇಟ್ಬಿಟ್ರೆ ಒಂದೇ ಇಟ್ಕೊಳ್ಳಿ ನೀವು 2F1 ಮುಂದೆ ಸ್ಟಾರ್ಟ್ ಆಗಿದೆ ಅಂದರೆ 2F2 ಮುಂದೆ ಇಮೇಜ್ ಬರುತ್ತೆ. ಸಿಂಪಲ್. ಇಲ್ಲಿ ಆಬ್ಜೆಕ್ಟ್ನ ನಿಲ್ಲಿಸಿದ್ದೀವಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಲ್ಲಿರೋದು. ಸೊ 1 ಲೈನ್ ಪ್ಯಾರಲಲ್, 1 ಲೈನ್ ಆಪ್ಟಿಕ್ ಸೆಂಟರಿಂದ. ಸೊ ಬಿಕಾಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಆಫ್ಟರ್ 2F1 ಅಲ್ವಾ, ಇನ್ ಬಿಟ್ವೀನ್ 2F1 ಅಂದರೆ ಡೋಂಟ್ ಕನ್ಸಿಡರ್ ದಟ್ ಒನ್. 2F1 ಆದಮೇಲೆ ಆಬ್ಜೆಕ್ಟ್ ಇಟ್ಟಿದ್ದೀವಿ. ಸೊ ವಿ ವಿಲ್ ಗೆಟ್ ದ ಇಮೇಜ್ ಅಟ್ 2F2 ಆದಮೇಲೆ, ಆಫ್ಟರ್ 2F2 ವಿಲ್ ಗೆಟ್.
ನೇಚರ್ ಏನಿರುತ್ತೆ ರಿಯಲ್ ಬರುತ್ತೆ ಅದೇ ಸೈಜ್ ಬಟ್ ಇನ್ವರ್ಟೆಡ್, ಅದೇ ಪೊಸಿಷನಲ್ಲಿ ಹಿಂಗೆ ಬರಲ್ಲ, ಅದೇ ಇಮೇಜೇ ಇನ್ವರ್ಟೆಡ್ ಆಗಿ ಬರುತ್ತೆ. ಬಿಯಾಂಡ್ 2f2 ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಇಲ್ಲಿ ಅಟ್ 2f2 ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸಿ ಅಟ್ f1 ಇಟ್ಟರೆ ವಿ ವಿಲ್ ಗೆಟ್ ದ ಇಮೇಜ್ ಅಟ್ 2f2. 2f1 ಆದಮೇಲೆ ಇಟ್ಟರೆ ವಿ ವಿಲ್ ಗೆಟ್ ಇಮೇಜ್ ಅಟ್ 2f2 ಆದಮೇಲೆ. ಸಿಂಪಲ್. ದೋಸ್ ಹೂ ಸ್ಟಾರ್ಟ್ ಅಟ್ ರೈಟ್ ಟೈಮ್ ದೇ ವಿಲ್ ಗೆಟ್ ರೈಟ್ ರಿಸಲ್ಟ್. ಅದಕ್ಕೆ ಎಕ್ಸಾಂಪಲ್ 2f1. ದೇ ಆರ್ ಸ್ಟಾರ್ಟೆಡ್ ಅಟ್ 2f1, ದೇ ಆರ್ ಗೆಟಿಂಗ್ 2f2. ಯಾರು 2f1ಗಿನ್ನ ಮುಂಚೆ ಸ್ಟಾರ್ಟ್ ಮಾಡಿರ್ತಾರೋ, ಅಂದರೆ ಎಕ್ಸಾಮ್ ಇದೆ ಅಂದರೆ 9th ಸ್ಟಾರ್ಟ್ ಮಾಡಿದರೆ 10th ದೇ ವಿಲ್ ಗೆಟ್ ಮೋರ್ ದ್ಯಾನ್ ರಿಸಲ್ಟ್ ದ್ಯಾನ್ ಯು, ಮೋರ್ ರಿಸಲ್ಟ್ ದ್ಯಾನ್ ಯು. ಹಾಗೇನೆ 2f2ಗಿನ್ನ ಜಾಸ್ತಿ. ಸೊ ಯಾರು ಎಕ್ಸಾಮ್ ಇದ್ರೂ ಹಿಂದೆ ದಿನ ಓದಕ್ಕೆ ಟ್ರೈ ಮಾಡ್ತಾರೋ ಅವರು ಹಿಂದೆನೇ ಬೀಳೋದು, ಇಲ್ಲಿ ಬರೋದು ಇಮೇಜ್. 2f1 ಕರೆಕ್ಟಾಗಿ 2f1ಗೆ ಆಬ್ಜೆಕ್ಟ್ ಇಟ್ಟನೆ ವಿ ವಿಲ್ ಗೆಟ್ ದ ಇಮೇಜ್ ಅಟ್ 2f2. ಇನ್ ಬಿಟ್ವೀನ್ ಇಟ್ಟರೆ ಅಂದರೆ 2f1 ಆದಮೇಲೆ ಇಟ್ಟರೆ ವಿ ವಿಲ್ ಗೆಟ್ ದ ರಿಸಲ್ಟ್ ಆಫ್ಟರ್ 2f2. ಇಫ್ ಇಟ್ ಈಸ್ 2f2ಗಿನ್ನ ಹಿಂದೆ ಇದ್ದರೆ ವಿ ವಿಲ್ ಗೆಟ್ ದ ರಿಸಲ್ಟ್ ಅಟ್ 2f2ಗಿನ್ನ ಹಿಂದೆ. 2f1ಗಿನ್ನ ಹಿಂದೆ ಇಟ್ಟಿದ್ರೆ ವಿ ವಿಲ್ ಗೆಟ್ ದ ರಿಸಲ್ಟ್ ಅಟ್ 2f2ಗಿನ್ನ ಹಿಂದೆ. ಇಲ್ಲೂ ಅರ್ಥ ಆಗಿಲ್ವಾ? ದರ್ ಇಸ್ ಅ ಲಾಸ್ಟ್ ಮೆಥಡ್ ಟು ಮೇಕ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್. ದಿಸ್ ಇಸ್ ವೆರಿ ಸಿಂಪಲ್ ಮೆಥಡ್. ಫಸ್ಟ್ ಟೇಕ್ ಔಟ್ ಯುವರ್ ಪೆನ್ ಆ್ಯಂಡ್ ಪೆನ್ಸಿಲ್ ಆ್ಯಂಡ್ ರೈಟ್ ಡೌನ್ ದೀಸ್ 3 ಡಯಾಗ್ರಾಮ್ಸ್. ಒಂದು ಸ್ಟ್ರೇಟ್ ಲೈನ್ ಆ್ಯಂಡ್ f1 f2 2f1 2f2 another one, to f1 f2 2f1 2f2 another one, to f1 f2 2f1 2f2. ಆಯಿತಾ? ಡನ್. ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಮೆನ್ಷನ್ ದಿ ಕೇಸಸ್ ಅಟ್ 2f1, ಬಿಯಾಂಡ್ 2f1, ಇನ್ ಬಿಟ್ವೀನ್ 2f1 ಆ್ಯಂಡ್ f1. ರೈಟ್? ಅದನ್ನು ಬರ್ದ ತಕ್ಷಣ ಇವಾಗ ಏನು ಅಟ್ 2f1 ಅಂದರೆ ವಿ ಹ್ಯಾವ್ ಟು ಪ್ಲೇಸ್ ಸಮಥಿಂಗ್ ಹಿಯರ್. ಆಬ್ಜೆಕ್ಟ್ನ ಪ್ಲೇಸ್ ಮಾಡಬೇಕು. ಎಲ್ಲಿ? ಅಟ್ 2f1. ಡ್ರಾ ಹಿಯರ್ ಒನ್ ಲೈನ್. 1 ಬಿಯಾಂಡ್ 2f1, 2f1ಗಿನ ಹಿಂದೆ ಒಂದು ಲೈನ್. ಇನ್ ಬಿಟ್ವೀನ್ 2f1 ಆ್ಯಂಡ್ f1, 2f1 ಮತ್ತು f1 ಮಧ್ಯೆ ಒಂದು. ಡನ್. ದಿಸ್ ಇಸ್ ಸೆಕೆಂಡ್ ಮೆಥಡ್. ಡನ್ ರೈಟಿಂಗ್. ಪ್ರಾಕ್ಟೀಸ್ ದಿಸ್ ಒನ್ ಆ್ಯಸ್ ಐ ಆಮ್ ಸೇಯಿಂಗ್. ಸಿ ಫಸ್ಟ್ ಏನು ಮಾಡ್ತೀರಾ, 3 ಲೈನ್ ಪ್ರಿನ್ಸಿಪಲ್ ಫೋಕಸ್ನ ಡಿನೋಟ್ ಮಾಡಿಬಿಡಿ. ನೆಕ್ಸ್ಟ್ ಇಲ್ಲೆಲ್ಲ ಆಪ್ಟಿಕ್ ಸೆಂಟರ್ ಹಾಕೊಳ್ಳಿ. ಸೊ ದಿಸ್ ಇಸ್ ದಿ ಕೇಸ್. ಅಟ್ 2f1ಗೆ ಇಲ್ಲಿ ಬರೆದ್ಬಿಡಿ. ಬಿಯಾಂಡ್ 2f1 ಒಂದು ಲೈನ್ ಹಾಕಿ, ಆಬ್ಜೆಕ್ಟ್ ಅದು ಇಲ್ಲೊಂದು. 3 ಕೇಸ್ ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕು, ಒಂದು ಪ್ಯಾರ್ಲಲ್ ಆಗಿ ಹೋಗುತ್ತೆ, ಒಂದು ಆಪ್ಟಿಕ್ ಸೆಂಟರಿಂದ ಹೋಗುತ್ತಲ್ವಾ. ಒಂದು ಪ್ಯಾರ್ಲಲ್, ಇನ್ನೊಂದು ಆಪ್ಟಿಕ್ ಸೆಂಟರ್, ಒಂದು ಪ್ಯಾರ್ಲಲ್, ಇನ್ನೊಂದು ಆಪ್ಟಿಕ್ ಸೆಂಟರ್, ಒಂದು ಪ್ಯಾರ್ಲಲ್, ಇನ್ನೊಂದು ಆಪ್ಟಿಕ್ ಸೆಂಟರ್. ದಿಸ್ ಇಸ್ ಸೆಕೆಂಡ್ ಮೆಥಡ್. ಸಿಯರ್ ಪ್ಯಾರ್ಲಲ್ ಆಪ್ಟಿಕ್ ಸೆಂಟರ್, ಪ್ಯಾರ್ಲಲ್ ಆಪ್ಟಿಕ್ ಸೆಂಟರ್, ಪ್ಯಾರ್ಲಲ್ ಆಪ್ಟಿಕ್ ಸೆಂಟರ್. 3ಕ್ಕೂ ಸೇಮಾ? ನೆಕ್ಸ್ಟ್ ಏನಾಗುತ್ತೆ, ಇಟ್ ಈಸ್ ಸ್ಟಾರ್ಟೆಡ್ ಫ್ರಮ್ 2f1, ವಿ ವಿಲ್ ಗೆಟ್ ದ ಇಮೇಜ್ ಅಟ್ 2f2. ಆಯಿತಾ? ನೆಕ್ಸ್ಟ್ ಬಿಯಾಂಡ್ ಇದ್ದರೆ ವಿ ವಿಲ್ ಗೆಟ್ ಬಿಯಾಂಡ್ 2f2. ಹಿಂದೆ ಸ್ಟಾರ್ಟ್ ಮಾಡಿದ್ರೆ ಹಿಂದೆ, ಮುಂದೆ ಸ್ಟಾರ್ಟ್ ಮಾಡಿದರೆ ವಿ ವಿಲ್ ಗೆಟ್ ದ ರಿಸಲ್ಟ್ ಫಾರ್. ಸಿಯರ್ ಸಿಂಪಲ್. ಇನ್ನೂ ಈಸಿಯರ್ ವೇ ಬೇಕಾ? ದೆರ್ ಇಸ್ ಅನ್ ಈಸಿಯರ್ ಟೆಕ್ನಿಕ್ ಟು ಮೇಕ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್. ಸಿ ಕನ್ಸಿಡರ್ ದಿಸ್ ಇಸ್ ಅನ್ ಸಿಂಗಲ್ ಲೈನ್. ಈ ಕೇಸ್ನ ಅಟ್ 2f1 ಅಂದ್ಕೊಳ್ಳಿ. ಒಂದು ಮಿರರ್ ಡ್ರಾ ಮಾಡ್ತೀನಿ. ಅಟ್ 2f1 ಅಂದರೆ ವಿ ವಿಲ್ ಗೆಟ್ ದ ಇಮೇಜ್ ಅಟ್ 2f2. ಏನಿದು? 2f1 2f2. ಸಿ ಇದ್ರ ಹಿಂದೆ ಸ್ಟಾರ್ಟ್ ಮಾಡಿದರೆ 2f2 ಹಿಂದೆ ಬರುತ್ತೆ. ದಿಸ್ ಈಸ್ ಬಿಯಾಂಡ್ 2f2 ಕೇಸ್. ಇದ್ರ ಮುಂದೆ ಸ್ಟಾರ್ಟ್ ಮಾಡಿದರೆ ವಿ ವಿಲ್ ಗೆಟ್ ದ ರಿಸಲ್ಟ್ ಆಫ್ಟರ್ 2f2. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ ಈ ಟ್ರಿಕ್ನ. ವಿ ವಿಲ್ ಗೆಟ್ 3 ಮಾರ್ಕ್ಸ್ ಈಸಿಲಿ. ನೆಕ್ಸ್ಟ್ after ray diagram we will quickly move to the lens formula and mirror formula. See mirror formula ಅಂದರೆ 1 by f, 1 by small f ಅಂದರೆ ಏನು? ಫೋಕಲ್ ಲೆಂತ್ is equal to 1 by v minus 2 plus 1 by u. ಸಿ ಜ್ಞಾಪಕ ಹೆಂಗೆ ಇಟ್ಕೊಳ್ಳೋದು ಸರ್? ಮೈನಸ್ಸು ಪ್ಲಸ್ಸು ಅಂದರೆ ದರ್ ಇಸ್ ಅನ್ ಮೆಥಡ್. ಸಿ ಯಾವುದೇ ಆಗಲಿ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ವಿ ವಿಲ್ ಸ್ಟಾರ್ಟ್ ವಿತ್ ಪಾಸಿಟಿವ್ ಅಲ್ವಾ? ಫಸ್ಟ್ ಡೇ ಪಾಸಿಟಿವ್. ಇವತ್ತು ಓದಬೇಕಂದ್ರೆ ಫುಲ್ ಮೋಟಿವೇಶನ್ ಮೇಲೆ ಇವತ್ತು ಓದೋಕೆ ಹೋಗಿ ಕೂತ್ಕೊಬಿಡೋದು, ನಾಳೆ ಮತ್ತೆ ನೆಗೆಟಿವ್. ವಿ ಸ್ಟಡಿಡ್ ಇನ್ ದಿಸ್ ಚಾಪ್ಟರ್ ಫಸ್ಟ್ ಮಿರರ್ ಆರ್ ಲೆನ್ಸ್. ಮಿರರ್ ಅಲ್ವಾ? ಮಿರರ್ಗೆ ಪಾಸಿಟಿವ್ ಹಾಕಿ. 1 by f is equal to 1 by v plus 1 by u. ಏನು ಸರ್ ವಿ ಯು ಅಂದರೆ? ಯು ಮೀನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಏನು? ಆಬ್ಜೆಕ್ಟ್ ಡಿಸ್ಟೆನ್ಸ್. ವಿ ಮೀನ್ಸ್ ಇಮೇಜ್ ಡಿಸ್ಟೆನ್ಸ್. ಇಮೇಜ್ ಡಿಸ್ಟೆನ್ಸ್. ಸೊ ಮಿರರ್ ಫಾರ್ಮುಲಾ ಮೀನ್ಸ್ 1 by f is equal to 1 by v plus 1 by u.
ವಾಟ್ ಅಬೌಟ್ ಲೆನ್ಸ್ ಫಾರ್ಮುಲಾ ಅಂದರೆ ಈ ಪ್ಲಸ್ ತೆಗೆದ್ಬಿಟ್ಟು ಮೈನಸ್ ಮಾಡಿ. 1/f is equal to 1/u minus 1/v ಅಂದರೆ ದಟ್ ಈಸ್ ಲೆನ್ಸ್ ಫಾರ್ಮುಲಾ. ಸಿ ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ. ಮಿರರ್ ಫಾರ್ಮುಲಾ ಎಲ್ಲಿದೆ? ಮೈನಸ್ ಅಲ್ವಾ? ಪ್ಲಸ್ ಹಾಕಿದ್ರೆ ಇಲ್ಲಿ ಪ್ಲಸ್ ಮಾಡಿದ್ರೆ ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ ಮೈನಸ್. ದಟ್ಸ್ ಇಟ್. 1/f is equal to 1/v plus 1/u means mirror formula. 1/f is equal to 1/v minus 1/u ಅಂದರೆ ಲೆನ್ಸ್ ಫಾರ್ಮುಲಾ. ವಾಟ್ ಅಬೌಟ್ ದಿಸ್ ಮ್ಯಾಗ್ನಿಫಿಕೇಷನ್ ಅಂದರೆ ಇವಾಗ ಹೈಟ್ ಆಫ್ ದಿ ಇಮೇಜು ಹೈಟ್ ಆಫ್ ದಿ ಆಬ್ಜೆಕ್ಟ್ ತಾನೇ ನಾವು ನೋಡ್ತಾ ಇದ್ದಿದ್ದು ಇಷ್ಟೊತ್ತು. ಅದಕ್ಕೊಂದು ರೇಷಿಯೋ ಇರುತ್ತೆ. ಇಟ್ ಈಸ್ ದಿ ರೇಷಿಯೋ ಆಫ್ ಹೈಟ್ ಆಫ್ ದಿ ಇಮೇಜ್ ಟು ದಿ ಹೈಟ್ ಆಫ್ ದಿ ಆಬ್ಜೆಕ್ಟ್. ಇದನ್ನೇನಂತೀವಿ? ವಿಲ್ ಕಾಲ್ ಇಟ್ ಆಸ್ ಮ್ಯಾಗ್ನಿಫಿಕೇಷನ್. ಮ್ಯಾಗ್ನಿಫಿಕೇಷನ್ ಅಂದರೆ ಏನು? ಈ ಕ್ವಶನ್ ಪದೇ 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 ಬರ್ತಾ ಇದೆ ಅಲ್ವಾ ಕ್ವಶನ್ ಪೇಪರಲ್ಲಿ. ಸ್ಟೇಟ್ ಲೆವೆಲ್ 1 ಇತ್ತು, 2 ಇತ್ತು, 3 ಇತ್ತು. ಮ್ಯಾಗ್ನಿಫಿಕೇಷನ್ ಅಂದರೆ ಏನು? ಅಂದರೆ ರೇಷಿಯೋ ಆಫ್ ಹೈಟ್ ಆಫ್ ದಿ ಇಮೇಜ್ ಟು ದಿ ಹೈಟ್ ಆಫ್ ದಿ ಆಬ್ಜೆಕ್ಟ್. ಇಫ್ ಇಟ್ ಈಸ್ ಮ್ಯಾಗ್ನಿಫಿಕೇಷನ್ ಇಸ್ ಪ್ಲಸ್ ಯಾವ ಲೆನ್ಸ್ ಅಂತ ಕೇಳ್ತಾರೆ. ಇಫ್ ಇಟ್ ಈಸ್ ಮ್ಯಾಗ್ನಿಫಿಕೇಷನ್ ಇಸ್ ಮೈನಸ್ ಯಾವ ಲೆನ್ಸ್ ಅಂತ. ಪ್ಲಸ್ ಇದ್ದರೆ ಇಟ್ ಈಸ್ ಕಾನ್ವೆಕ್ಸ್, ಪ್ಲಸ್ ಇದ್ದರೆ ಇಟ್ ಈಸ್ ಕಾನ್ವೆಕ್ಸ್, ಮೈನಸ್ ಇದ್ದರೆ ಇಟ್ ಈಸ್ ಕಾನ್ಕೇವ್. ರಿಮೆಂಬರ್, ಪ್ಲಸ್ ಇದ್ದರೆ ಕಾನ್ವೆಕ್ಸ್, ಮೈನಸ್ ಇದ್ದರೆ ಕಾನ್ಕೇವ್. 3 ಮಾರ್ಕ್ಸ್ ಕೇಳಿರೋದು ಇದು ಕ್ವಶನ್. ಅವಾಯ್ಡ್ ಮಾಡಿದ್ರೆ 3 ಮಾರ್ಕ್ಸ್ ಆಯಿತು. ವಾಟ್ ಈಸ್ ಮ್ಯಾಗ್ನಿಫಿಕೇಷನ್? ಮ್ಯಾಗ್ನಿಫಿಕೇಷನ್ ಈಸ್ ದಿ ರೇಷಿಯೋ ಆಫ್ ಹೈಟ್ ಆಫ್ ದಿ ಇಮೇಜ್ ಬೈ ದಿ ಹೈಟ್ ಆಫ್ ದಿ ಆಬ್ಜೆಕ್ಟ್ ಅಷ್ಟೇ. ಪವರ್ ಆಫ್ ಎ ಲೆನ್ಸ್ ಏನು ಸರ್? ಪವರ್ ಆಫ್ ಎ ಲೆನ್ಸ್ ಅಂದರೆ ಇಟ್ ಈಸ್ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆನ್ಸ್. ಈ ಫೋಕಲ್ ಲೆಂತಿಂದ 1 ಮಾರ್ಕ್ಸ್ ಬಂದುಬರುತ್ತೆ. R is equal to 2f ಅಂದರೆ ಅದೊಂದು ರಿಲೇಷನ್ನು ಅಲ್ವಾ. P is equal to 1/f ಅಂದರೆ ಇದೊಂದು ರಿಲೇಷನ್. ಇದೇನು? ಪವರ್ ಆಫ್ ಎ ಲೆನ್ಸ್. ಪವರ್ ಆಫ್ ಎ ಲೆನ್ಸ್ is reciprocal of 1/f. 1/f ಅಂದ್ರೆ ಏನು? ಪವರ್ ಆಫ್ ಎ ಲೆನ್ಸ್. SI ಯೂನಿಟ್ ಆಫ್ ಪವರ್ ಆಫ್ ಎ ಲೆನ್ಸ್ ಇಸ್ ಡಯಾಪ್ಟ್ರೆ. ಡಯಾಪ್ಟ್ರೆ ಸ್ಪೆಲ್ಲಿಂಗ್ ಬರಲಿ ಅಂದರೆ ಕ್ಯಾಪಿಟಲ್ D ಬರೀರಿ. ವಿ ವಿಲ್ ಗಿವ್ ಆನ್ಸರ್, ದೇ ವಿಲ್ ಗಿವ್ ಮಾರ್ಕ್ಸ್. ಅರ್ಥ ಆಯ್ತಾ? SI ಯೂನಿಟ್ ಆಫ್ ಪವರ್ ಏನು? ವ್ಯಾಟ್. SI ಯೂನಿಟ್ ಆಫ್ ಪವರ್ ಆಫ್ ಎ ಲೆನ್ಸ್ ಏನು? ಡಯಾಪ್ಟ್ರೆ. ಪವರು ಮತ್ತು ಪವರ್ ಆಫ್ ಎ ಲೆನ್ಸಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ವಿತ್ ದಟ್ ಆಲ್ಮೋಸ್ಟ್ ಯುವರ್ ಲೈಟ್ ರಿಫ್ಲೆಕ್ಷನ್ ಚಾಪ್ಟರ್ is over, and I am again coming with this mirror and lens formula. I think here that is already finished, right? 1/f is equal to 1/v plus 1/v means mirror formula. 1/f is equal to 1/v minus 1/u ಅಂದರೆ lens formula. and magnification ಅಂದರೆ height of the image by height of the object ಅಂದರೆ magnification. m is equal to h cross by h. and next ray diagrams 4 ಇಂಪಾರ್ಟೆಂಟು. ಯಾವ 4 ಅಂತ ಡಿಸ್ಕಸ್ ಮಾಡಿ ಆಯಿತು. ಫೋಕಲ್ ಲೆಂತ್ ಅಂದರೆ ಏನಂತ ಅರ್ಥ ಆಯಿತು ಅಂದ್ಕೊತೀನಿ. ರಿಫ್ಲೆಕ್ಷನ್ ಅಂದರೆ ಬೌನ್ಸಿಂಗ್ ಬ್ಯಾಕ್, ರಿಫ್ರಾಕ್ಷನ್ ಅಂದರೆ ಬೆಂಡಿಂಗ್ ಆಫ್ ಎ ಲೈಟ್. ಆ್ಯಂಡ್ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಯಾವ್ದು ಅಂದರೆ ಐ ವಿಲ್ ಗೋ ಆನ್ ಮಾರ್ಕಿಂಗ್ ನಾವು. ರಿಫ್ಲೆಕ್ಷನ್ ಆಫ್ ಲೈಟ್ ಆ್ಯಂಡ್ ಲಾಸ್ ಆಫ್ ರಿಫ್ಲೆಕ್ಷನ್ ನೆಕ್ಸ್ಟ್. ಆ್ಯಂಡ್ ಇಂಪಾರ್ಟೆಂಟ್ ಟರ್ಮ್ಸಲ್ಲಿ 1 ಮಾರ್ಕ್ಸ್ ಬರುತ್ತೆ, ಅದು MCQ ಇಲ್ಲಿ ಬರುತ್ತೆ. ಇಷ್ಟು ಓದ್ಕೊಂಡ್ರೆ, ಈ ಪೇಜ್ ಓದ್ಕೊಂಡ್ರೆ 1 ಮಾರ್ಕ್ಸ್ ಬರುತ್ತೆ. PDF ಬೇಕಾದರೆ ಕಮೆಂಟ್ ಮಾಡಿ, ಐ ವಿಲ್ ಗಿವ್ ದಟ್ PDF ಟು ಯು ಗೈಸ್. ನೆಕ್ಸ್ಟ್ ಇಲ್ಲಿಂದ ಏನೂ ಬರಲ್ಲ. ಆ್ಯಂಡ್ ಬಂದರೆ ರಿಲೇಷನ್ಶಿಪ್ಪಿಂದ ಇದು 2 ಮಾರ್ಕ್ಸ್ ಬರುತ್ತೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಓದ್ಕೋಬೋದು. R is equal to 2f. 2f ಅಂದ್ರೇನು? ಡಬಲ್. ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಆಲ್ವೇಸ್ ಫೌಂಡ್ ಟು ಬಿ ಟ್ವೈಸ್ ಆಫ್ ಇಟ್ಸ್ ಫೋಕಲ್ ಲೆಂತ್. ಇಷ್ಟು ಬರೆದ್ರೆ 2 ಮಾರ್ಕ್ಸು. ನೆಕ್ಸ್ಟ್ ಬಿಟ್ಟರೆ ಯು ವಿಲ್ ಗೆಟ್ ಯೂಸಸ್ ಆಫ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್. ಸಿ ಕಾನ್ಕೇವ್ ಅನ್ನ ಬರ್ಬೋದು, ಕಾನ್ವೆಕ್ಸ್ ಅನ್ನ ಬರ್ಬೋದು. 1 to 2 ಮಾರ್ಕ್ಸ್ ಆರ್ ಕನ್ಫರ್ಮ್. ಆ್ಯಂಡ್ ನೆಕ್ಸ್ಟ್ ಬಂದರೆ ವಿಲ್ ಗೋ ಟು ವಾಟ್? ರೇ ಡಯಾಗ್ರಾಮ್ಸ್ ಡೈರೆಕ್ಟ್ಲಿ ವಿತೌಟ್ ಡಿಲೇಯಿಂಗ್. ಸ್ನೆಲ್ಸ್ ಲಾ ಮತ್ತು ರೇ ಡಯಾಗ್ರಾಮ್. ರೇ ಡಯಾಗ್ರಾಮ್ಸ್ ಎಲ್ಲಿ? ರೇ ಡಯಾಗ್ರಾಮ್ಸು ಇಲ್ಲಿ 4 ಕೇಸ್ ಡಿಸ್ಕಸ್ ಮಾಡಿದ್ವಲ್ಲ, ಈ ದಿಸ್ 3 ಕೇಸಸ್ ಆರ್ ಇಂಪಾರ್ಟೆಂಟ್. 1 2 3 ಟ್ರಿಕ್ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಆ್ಯಂಡ್ ಲೆನ್ಸ್ ಫಾರ್ಮುಲಾ, ಮ್ಯಾಗ್ನಿಫಿಕೇಷನು, ಪವರ್ ಆಫ್ ಎ ಲೆನ್ಸಿಂದ 2 ಮಾರ್ಕ್ಸ್ ಬರುತ್ತೆ. ದಟ್ ಕಂಪ್ಲೀಟ್ಸ್ ಯುವರ್ 8 ಮಾರ್ಕ್ಸ್. ದಿಸ್ ಇಸ್ ಅಬೌಟ್ ಯುವರ್ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಬೈ ಅರ್ಜುನ ಅಭ್ಯಾಸ ಚಾನಲ್. ಆ್ಯಂಡ್ ಐ ಆಮ್ ಅಗೇನ್ ರಿಪೀಟಿಂಗ್, ಈ ಚಾಪ್ಟ್ರು ಎಷ್ಟೋ ಕಡೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿರಲ್ಲ. ಇಲ್ಲಿ ಎಕ್ಸ್ಪ್ಲನೇಷನ್ ಸ್ವಲ್ಪ ಅರ್ಥ ಆಗಿದ್ರು, ಇನ್ನೊಬ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ, ಶೇರ್ ಮಾಡಿ. ವಿತ್ ದಟ್ ಐ ಆಮ್ ವೈಂಡಿಂಗ್ ಅಪ್ ದಿಸ್ ಚಾಪ್ಟರ್ ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಇನ್ 45 minutes. I completed this chapter in 45 minutes. If you guys have 45 minutes, watch it completely. You will get complete 8 marks. So I repeat again, study is equal to light. If you are not studying, you think you are in dark room. If you are studying, you are in lightened room. The room which is filled with colorful lights. Fill your day with colorful lights with your
ಸ್ಟಡಿಂಗ್ ಎಫರ್ಟ್ಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ರೆಕಾರ್ಡ್ ಇವಾಗ ಒಂದೊಂದು ರೆಕಾರ್ಡ್ಸ್ ಇರುತ್ತೆ. ಇವತ್ತು 6 hour ಓದಿದೆ, ಆ ರೆಕಾರ್ಡ್ನ ನೀನು ರೆಕಾರ್ಡ್ನ ನೀನೇ ಬ್ರೇಕ್ ಮಾಡೋದೇ ಚಾಲೆಂಜ್. ಸಿ, ಐ ವಿಲ್ ಲೀವ್ ಯು ವಿತ್ ದ ಒಂದು ಬ್ಯೂಟಿಫುಲ್ ಕೋಟ್, ದಟ್ ಈಸ್ ಆಲ್ವೇಸ್ ರಿಫ್ಲೆಕ್ಟ್ ಫಾರ್ ಪಾಸಿಟಿವಿಟಿ. ರಿಫ್ಲೆಕ್ಟ್ ಅಂದರೆ ಬೌನ್ಸ್ ಬ್ಯಾಕ್ ಫಾರ್ ಪಾಸಿಟಿವಿಟಿ. ರಿಫ್ರ್ಯಾಕ್ಟ್ ಫಾರ್ ನೆಗೆಟಿವಿಟಿ, ಬೆಂಡ್ ಆಗಿ ನೆಗೆಟಿವಿಟಿ ಬೇಡವೇ ಬೇಡ. ರಿಫ್ರ್ಯಾಕ್ಟ್ ಫಾರ್ ನೆಗೆಟಿವಿಟಿ ಆ್ಯಂಡ್ ಆಲ್ವೇಸ್ ಫೋಕಸ್ ಆನ್ ಯುವರ್ ಗೋಲ್. ಎಫ್ ಪ್ರಿನ್ಸಿಪಲ್ ಫೋಕಸ್, ರಿಫ್ಲೆಕ್ಷನ್, ರಿಫ್ರ್ಯಾಕ್ಷನ್. Reflect for positivity, reflect for negativity, and focus on your goal and achieve your goal. With that, thanking you guys to watching this video completely, and happy learning.